ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೆ. ಪರಮಪೂಜ್ಯ ಶ್ರೀಪಾದಂಗಳವರಿಗೆ ನಮಸ್ಕರಿಸಿ ಭಾಗವತದ 5ನೇ ದಿನದ ಚಿಂತನೆಗೆ ಪ್ರವೇಶ ಮಾಡೋಣ. ಸರ್ವೋತ್ತಮನಾದ ಭಗವಂತ ಜಗತ್ತಿನ ಅನೇಕ ದುಷ್ಟರ ಸಂಹಾರ ಮತ್ತು ಶಿಷ್ಟರಿಗೆ ತತ್ವೋಪದೇಶವನ್ನು ಮಾಡಲಿಕ್ಕೆ ಅವತಾರ ಮಾಡಿದ್ದಾನೆ. ಕೃಷ್ಣ ಅವತಾರ ಮಾಡಿದ ಸ್ವಲ್ಪ ಸಮಯದಲ್ಲಿಯೇ ಯಶೋದೆ ನಂದಗೋಪರನ ನೆಪ ಮಾಡಿಕೊಂಡು ದುರ್ಗಾದೇವಿ ಸಾಕ್ಷಾತ್ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಅವತಾರ ಮಾಡಿದ್ದಾಳೆ. ಭಗವಂತನ ಆದೇಶದಂತೆ ಕಾರಾಗೃಹದಿಂದ ವಸುದೇವ ಕೃಷ್ಣನನ್ನು ತೆಗೆದುಕೊಂಡು ಹೋಗಿ ನಂದಗೋಕುಲದ ಪರಿಸರದಲ್ಲಿಟ್ಟಿದ್ದಾನೆ. ನಂದಗೋಕುಲದಲ್ಲಿ ಅವತಾರ ಮಾಡಿದ ದುರ್ಗೆಯನ್ನು ತಂದು ಆ ಕಾರಾಗೃಹದಲ್ಲಿ ಮಥುರಾ ಪಟ್ಟಣದಲ್ಲಿ ವಸುದೇವ ಇರಿಸಿದ್ದಾನೆ. ರಾತ್ರಿಯ ಕಾಲ ಆಗಿದೆ, ನಡುರಾತ್ರಿಯಲ್ಲಿ ಕೃಷ್ಣನ ಅವತಾರವಾಗಿದೆ. ಈ ಪ್ರಸಂಗದಲ್ಲಿ ಎಲ್ಲ ಕಂಸನ ಭೃತ್ಯರು ನಿದ್ರಾವಶರಾಗಿದ್ದಾರೆ. ನಿದ್ರೆ ಮಾಡಬಾರದು ಅಂತ ಕಾಯ್ತಾ ಕೂತಿದ್ದಾರೆ. ವಾಸ್ತವಿಕವಾಗಿ ಈ ರಾಕ್ಷಸರು ದೈತ್ಯರೆಲ್ಲ ರಾತ್ರಿ ಕಾಲದಲ್ಲಿ ನಿದ್ರೆ ಬರಲ್ಲ ಅವರಿಗೆ. ಆದರೂ ಅವರಿಗೆಲ್ಲ ನಿದ್ರೆ ಬಂದಿದೆ. ಹೇಗೆ ಅಂದರೆ, ನಿದ್ರೆಗೆ ಅಭಿಮಾನಿಯಾದವಳು ಲಕ್ಷ್ಮೀದೇವಿ, ಆ ದುರ್ಗೆ, ಅವಳೇ ಅಜ್ಞಾನವನ್ನು ಕೊಟ್ಟು ನಿದ್ರಾವಶರನಾಗಿ ಮಾಡಿದ್ದಾಳೆ. ಭಗವಂತನ ದಿವ್ಯವಾದ ಅನುಗ್ರಹದಿಂದ ಕಾರಾಗೃಹ ಬಂಧನಗಳೆಲ್ಲ ಬಿಡುಗಡೆಯಾಗಿ ಯಮುನೆಯೂ ಕೂಡ ದಾರಿ ಬಿಟ್ಟು ಅನಾಯಾಸವಾಗಿ ಭಗವಂತನ ಕಾರ್ಯವನ್ನು ಸಾಧಿಸಿದ್ದಾನೆ ವಸುದೇವ. ಇದು ಯಾವುದನ್ನು ಅರಿಯದ ಕಂಸ ಭೃತ್ಯರ ಮಾತನ್ನು ಕೇಳಿಸಿಕೊಂಡು ನನ್ನ ಮೃತ್ಯುವನ್ನು ಪರಿಹಾರ ಮಾಡಿಕೊಳ್ತೇನೆ ಅಂತ ಅವಸರದಲ್ಲಿ ಓಡಿ ಬಂದಿದ್ದಾನೆ. ಹೋಗಿ ನೋಡ್ತಾನೆ, ಕಾರಾಗೃಹದಲ್ಲಿ ಗಂಡು ಶಿಶು ಇರುವಂತಹ ಜಾಗದಲ್ಲಿ ಹೆಣ್ಣು ಶಿಶು ಮಲಗಿದೆ. ಇದೇನು ಅನ್ಯಾಯ! ಇಲ್ಲಿಯ ತನಕ ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಗಂಡಾಗಿದ್ದಾರೆ. 7ನೆಯ ಗರ್ಭದಲ್ಲಿ ಬಲರಾಮ, ಅದು ಗರ್ಭಸ್ರಾವ ಆಯಿತು ಅಂತ ತಿಳ್ಕೊಂಡ, ರೋಹಿಣಿ ಗರ್ಭಕ್ಕೆ ಸೆಳೆದು ಬಲರಾಮನ ಅವತಾರವಾಗಿದೆ. 8ನೇ ಗರ್ಭದಲ್ಲಿ ಗಂಡು ಹುಟ್ಟುತ್ತೆ ಅಂದರೆ ಹೆಣ್ಣು ಹುಟ್ಟಿದೆ. ದೈವಮಪ್ಪೆಂದೃತಂ ವಕ್ತಿ ಅಂತಾನೆ ಕಂಸ. ದೇವತೆಗಳು ಸುಳ್ಳು ಹೇಳ್ತಾರೆ. ಗಂಡು ಹುಟ್ಟಬೇಕಾದ ಜಾಗದಲ್ಲಿ ಹೆಣ್ಣನ್ನು ತೋರಿಸ್ತಾ ಇದ್ದಾರೆ. ಇದೇನು ಅನ್ಯಾಯ! ಆದರೆ ನನ್ನ ಮೃತ್ಯು ಕಂಟಕ ಅಂದ ಮೇಲೆ ಅದು ಹೆಣ್ಣಾದ್ರೇನೋ ಗಂಡಾದ್ರೇನೋ ಇದನ್ನು ನೆಲಕ್ಕೆ ಅಪ್ಪಳಿಸ್ತೇನೆ ಅಂತ ಎಲ್ಲ ಮಕ್ಕಳನ್ನು ಸಂಹಾರ ಮಾಡುವ ಕ್ರಮದಲ್ಲಿಯೇ ಆ ದುರ್ಗೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅಪ್ಪಳಿಸಲಿಕ್ಕೆ ಹೋಗ್ತಾನೆ. ಯೋಗಮಾಯ ಶಬ್ದವಾಚ್ಯಳಾದ ದುರ್ಗಾದೇವಿ ಕಂಸನ ಕೈಯಿಂದ ತಪ್ಪಿಸಿಕೊಂಡು ಅಂತರಿಕ್ಷ ಲೋಕಕ್ಕೆ ಚಿಮ್ಮುತ್ತಾಳೆ. ಅವಳು ಹೇಳ್ತಾಳೆ, ನಿನ್ನನ್ನು ಸಂಹಾರ ಮಾಡುವ ಯೋಗಾತ್ಮ ಈಗಾಗಲೇ ಅವತಾರ ಮಾಡಿದ್ದಾನೆ. ಕಂಸ, ಸದ್ಯದಲ್ಲೇ ನೀನು ಮರಣೋನ್ಮುಖನಾಗತ್ತಿ ಅಂತ ಆ ದುರ್ಗಾದೇವಿ ಹೇಳಿದ್ದಾಳೆ. ಈಚೆ ನಂದಗೋಕುಲದಲ್ಲಿ ಕೃಷ್ಣನ ಅವತಾರ ದೊಡ್ಡ ಉತ್ಸವದಂತೆ ನಡೆಸ್ತಾ ಇದ್ದಾರೆ. ಒಳ್ಳೆಯ ಚಕ್ಕುಲಿ, ಕಡುಬು, ಬೇಕಾದ ಉಂಡೆಗಳನ್ನೆಲ್ಲ ಮಾಡಿ, ಅದರ ಅರ್ಥ ಏನು? ಕೃಷ್ಣ ಅವತಾರ ಮಾಡಿದಾಗ ಚಕ್ಕುಲಿ ತಿನ್ನುವಷ್ಟು ಬಾಯಿ ತುಂಬ ಹಲ್ಲುಗಳಿತ್ತು ಅಂತ ಅರ್ಥ. ಯಾರು ಹುಟ್ಟಿದಾಗ, ಯಾವ ಮಗು ಹುಟ್ಟಿದಾಗ ಬಾಯಲ್ಲಿ ಹಲ್ಲುಗಳಿದೆ, ಸೋದರ ಮಾವ ಸಾಯ್ತಾನೆ ಅಂತ ಅರ್ಥ. ಹಾಗಾಗಿ ಸೋದರ ಮಾವನಿಗೆ ಕಂಟಕ, ಬಾಯಲ್ಲಿ ಹಲ್ಲು ಇದ್ದರೆ ಸೋದರ ಮಾವನಿಗೆ ಕಂಟಕ. ಅದಕ್ಕೆ ಶಾಂತಿ ಇದೆ. ಇಲ್ಲೇನು ಶಾಂತಿ ಮಾಡಬೇಕಾಗಿಲ್ಲ. ಯಾಕೆಂದರೆ ಸೋದರ ಮಾವ ಹೋಗುವುದೇ ಒಳ್ಳೆಯದು. ಕಂಸನ ಸಂಹಾರ ಅದನ್ನೇ ಅರ್ಘ್ಯ ಪ್ರದಾನದ ಮಂತ್ರದಲ್ಲಿ ಹೇಳ್ತೇವೆ, ಜಾತಃ ಕಂಸ ವದಾರ್ಥಾಯ ಅಂತ. ಕಂಸನ ಸಂಹಾರಕ್ಕೋಸ್ಕರನೇ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಅಂತಹ ಕೃಷ್ಣನ ಅವತಾರದ ಉತ್ಸವವನ್ನು ಹಾಲು ಮೊಸರು ಬೆಣ್ಣೆಗಳಿಂದ ಅತ್ಯಂತ ವೈಭವದಿಂದ, ಅವುಗಳಿಂದಲೇ ಅಭಿಷೇಕ ಮಾಡಿಕೊಂಡ್ರು ಅಂತ ವರ್ಣನೆ ಮಾಡಿದ್ದಾರೆ ಭಾಗವತದಲ್ಲಿ. ಪರಸ್ಪರ ಆ ಹಾಲು ಮೊಸರುಗಳನ್ನೇ ತೇಪಿಕೊಂಡಿದ್ದಾರೆ. ಇದನ್ನೇ ಇವತ್ತು ನಾವು ವೈಭವದ ಒಂದು ಕೃಷ್ಣನ ಅಷ್ಟಮಿ ವಿಟ್ಲಪಿಂಡಿ ಉತ್ಸವ ಅಂತ ವೈಭವದಲ್ಲಿ ಆ ಉತ್ಸವವನ್ನು ಸ್ಮರಣಿಕೆಯಾಗಿ, ಅದರ ಒಂದು ನೆನಪಿಗಾಗಿ ನಾವು ಮಾಡುವಂತಹ ಪದ್ಧತಿಗಳು ನಮ್ಮ ಮನೆಗಳಲ್ಲಿ ಬಂದಿದೆ. ಏಕಾದಶಿ ಎಷ್ಟು ಮುಖ್ಯವೋ ಅದಕ್ಕಿಂತ 1000 ಪಟ್ಟು ಮುಖ್ಯವಾದದ್ದು ಕೃಷ್ಣಾಷ್ಟಮಿ ವ್ರತ ಅಂತ ಹೇಳಿದ್ದಾರೆ. ಏಕಾದಶಿ ದಿವಸ ಯಾವುದೇ ಕಾರಣದಿಂದ ಯಾವ ಪದಾರ್ಥಗಳನ್ನು ಸ್ವೀಕಾರ ಮಾಡಬಾರದು, ತಿನ್ನಬಾರದು. ನಭೋಕ್ತವ್ಯಂ ಸಂಪ್ರಾಪ್ತೇ ಹರಿವಾಸರೆ. ಹರಿದಿನ ಬಂದಾಗ ತಿನ್ನಬಾರದು. ಅದು ಮಹಾಪಾಪಗಳು, ಗೋಮಾಂಸ ತಿಂದಷ್ಟು ಪಾಪ ಅಂತ ನಿಂದನೆ ಮಾಡಿದ್ದಾರೆ. ಅದು ಹೇಗೋ ಹಾಗೆ ಕೃಷ್ಣಾಷ್ಟಮಿ
ನಮ್ಮ ಕಲಿಯುಗಕ್ಕೆ ನಿಯಾಮಕನಾದ ಭಗವಂತ ಅವನ ಅವತಾರ ಆದಾಗ ಉಪವಾಸದಿಂದ ಕುಳಿತು ಅವನಿಗೆ ಅರ್ಘ್ಯ ಪ್ರದಾನಗಳನ್ನೆಲ್ಲ ಮಾಡಿ ಮರುದಿನ ಪ್ರಾತಃ ಕಾಲದಲ್ಲಿ ಉತ್ಸವಗಳನ್ನು ಮಾಡಿ ಪಾಲನೆ ಮಾಡಬೇಕು ಅನ್ನುವುದು ಸಂಪ್ರದಾಯ. ಅದರಲ್ಲಿಯೂ ರೋಹಿಣಿ ನಕ್ಷತ್ರ ಬಂದಾಗ ಅದನ್ನು ಜಯಂತಿ ಅಂತ ಕರೀತಾರೆ. 3 ಕೋಟಿ ಏಕಾದಶಿಗಳನ್ನು ಅನುಷ್ಠಾನ ಮಾಡಿದ ಪುಣ್ಯ ರೋಹಿಣಿ ನಕ್ಷತ್ರ ಬಂದ ಅಷ್ಟಮಿಯ ದಿನ ನಮಗೆ ಆ ಪುಣ್ಯ ಲಾಭ ಆಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕಾದ ಅತ್ಯಂತ ಶ್ರೇಷ್ಠವಾದ ವ್ರತಗಳನ್ನೆಲ್ಲ ಮಾಡಿ ಕೃಷ್ಣನ ಅವತಾರ ಆಯಿತು ಅನ್ನುವ ಸಂಭ್ರಮದ ಉತ್ಸವಗಳನ್ನು ಮಾಡಿದ್ದಾರೆ. ಇಂಥ ಪ್ರಸಂಗದಲ್ಲಿ ಕಂಸನಿಗೆ ತುಂಬ ದೊಡ್ಡ ಚಿಂತೆಯಾಗಿದೆ. ನನ್ನ ಮರಣ ನಿಶ್ಚಯವಾಗಿದೆ ಅಂತ ಅಶರೀರವಾಣಿ ಹೇಳಿದೆ. ನಾರದರು ಬಂದು ಹೇಳಿದ್ದಾರೆ. ಈಗ ಹುಟ್ಟಿದ ಹೆಣ್ಣು ಕೂಸು ಕೂಡ ಹೇಳಿದೆ, ನಾನು ಹೇಗಾದರೂ ಆ ಮರಣದಿಂದ ದೂರ ಆಗಬೇಕು ಅಂತ ದೊಡ್ಡ ಸಭೆಯನ್ನು ಸೇರಿಸಿ ಅದರಲ್ಲಿ ಆದೇಶ ಹೊರಡಿಸ್ತಾನೆ. ಯಾರ್ಯಾರು ಇನ್ನೂ ಅದು ಹೆಣ್ಣೋ ಗಂಡೋ ಗೊತ್ತೇ ಆಗದೇ ಇರುವಂಥ 1 ವರ್ಷ ತುಂಬದೇ ಇರುವ ಎಲ್ಲ ಮಕ್ಕಳನ್ನು ಕೂಡ ಕಣ್ಮುಚ್ಚಿ ಸಂಹಾರ ಮಾಡಿ ಅಂತ ಇಂಥ ಶಾಸನ ಮಾಡ್ತಾನೆ. ಅದಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಅದಕ್ಕೆ ಪೂತನ ಬಾಲಘಾತಿನಿ, ಸಣ್ಣ ಮಕ್ಕಳನ್ನೇ ಕೊಲ್ಲುವ ಸ್ವಭಾವದ ರಾಮಾವತಾರದಲ್ಲಿ ತಾಟಕೆಯಾಗಿರುವಂತಹ ಪೂತನೆಯೇ ಆ ಮಗುವನ್ನು ಕೊಲ್ಲುವಂತಹ ದೊಡ್ಡ ಏನು ಕಂಸನ ಕೆಟ್ಟ ಕೃತ್ಯಕ್ಕೆ ಅವಳು ಸಹಕಾರವಾಗಿ ನಿಲ್ತಾಳೆ. ಆ ಎಲ್ಲ ಮಕ್ಕಳನ್ನು ಕೊಂದುಕೊಂಡು ನಂದಗೋಕುಲಕ್ಕೂ ಆಗಮಿಸ್ತಾಳೆ. ಆ ನಂದಗೋಕುಲದಲ್ಲಿ ಕೃಷ್ಣ ಯಶೋದೆಯ ಅಂಗಣದಲ್ಲಿ ಸಂತೋಷದಲ್ಲಿ ತೊಟ್ಟಿಲಲ್ಲಿ ಮಲಗಿದಾಗ ರೂಪವನ್ನು ಬದಲಾಯಿಸಿಕೊಂಡು ಬರ್ತಾಳಂತೆ. ಹರಿವಂಶದಲ್ಲಿ ಇದೆ, ಒಂದು ಹಕ್ಕಿಯಾಗಿ ಹಾರಿಕೊಂಡು ಹೋಗ್ತಾಳಂತೆ. ವೇಗವಾಗಿ ಹೋಗ್ಲಿಕ್ಕಾಗೋದಿಲ್ಲ ಈ ಮನುಷ್ಯ ದೇಹದಿಂದ ಅಂತ ಶಕುನಿ ಅಂತ ಹೇಳಿದ್ದಾರೆ. ಶಕುನಿ ಅಂದರೆ ಒಂದು ಹಕ್ಕಿಯಾಗಿ ಹಾರಿಕೊಂಡು ಹೋಗ್ತಾಳೆ ವೃಂದಾವನದ ಗೋಕುಲದ ತನಕ. ಆ ಹಕ್ಕಿಯಾಗಿ ಹೋಗಿ ಮನೆಗೆ ಹೋಗಬೇಕಾದ್ರೆ ಸ್ತ್ರೀ ರೂಪವನ್ನು, ಈ ದೈತ್ಯರಿಗೆಲ್ಲ ಬೇಗ ಬೇಗ ವೇಷವನ್ನು, ಈ ಭೂತ ಪ್ರೇತಗಳಿಗೆಲ್ಲ 100 ರೂಪಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇರುತ್ತೆ. ದೈತ್ಯ ಶಕ್ತಿಗೂ ಆ ಸಾಮರ್ಥ್ಯ ಇದೆ. ಆ ಸೌಂದರ್ಯದ ರೂಪದಿಂದ ಪೂತನೆ ಮನೆಗೆ ಬಂದಾಗ ಯಶೋದೆ ಭಾವಿಸ್ತಾಳಂತೆ, ಸಾಕ್ಷಾತ್ ಶ್ರೀರಿವ ಚಾಪರ, ನಮ್ಮ ಮನೆಗೆ ಲಕ್ಷ್ಮೀದೇವಿ ಬಂದಿದ್ದಾಳೆ ನನ್ನ ಮಗುವನ್ನು ನೋಡಲಿಕ್ಕೆ ಅಂತ ಭಾವಿಸ್ತಾಳಂತೆ. ಅಂದರೆ ಕಲಿಯುಗದಲ್ಲಿ ಯಾರನ್ನು ರೂಪ ಲಾವಣ್ಯಗಳಿಂದ ಅವರ ಸ್ವಭಾವ ಯೋಗ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ತಾನೇ ಆ ಮಗುವನ್ನು ಕೊಡುತ್ತಾಳೆ. ಪಾತಾಳ ಲೋಕದಿಂದ ವಿಷವನ್ನು ತಂದು ತನ್ನ ಎದೆಗೆ ಲೇಪಿಸಿಕೊಂಡು ಬಂದು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ರಾಮ ಅವತಾರದ ದ್ವೇಷವನ್ನು ಮುಂದುವರಿಸಿದ್ದಾಳಂತೆ. ಕೃಷ್ಣನಿಂದ ಹತರಾದವರು ಯಾರ್ಯಾರಿದ್ದಾರೆ ಅವರೆಲ್ಲ ರಾಮಾವತಾರದಲ್ಲಿ ದ್ವೇಷ ಮಾಡಿದವರು. ಕೃಷ್ಣನಿಂದ ಯಾರ್ಯಾರು ಉದ್ಧಾರ ಆಗಿದ್ದಾರೆ ಅವರೆಲ್ಲ ರಾಮಾವತಾರದಲ್ಲಿ ಸೇವೆ ಮಾಡಿದವರು. ರಾಮಾವತಾರದಲ್ಲಿದ್ದ ವಾಲಿ ಸುಗ್ರೀವರೇ ಈಗ ಕರ್ಣ ಮತ್ತೆ ಅರ್ಜುನರಾಗಿ ಬಂದಿದ್ದಾರೆ. ಮತ್ತೆ ರಾಮಾವತಾರದಲ್ಲಿ ಅನ್ಯಾಯ ಮಾಡಿರುವಂತಹ ತಾಟಿಗೆ ಈಗ ಪೂತನೆಯಾಗಿ ಬಂದಿದ್ದಾಳೆ. ಹೀಗೆ ಆ ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ಒಂದು ಸಂಬಂಧ ಇದೆ. ಹಾಗಾಗಿ ಕೇವಲ ಕೃಷ್ಣ ಮಂತ್ರ ಜಪ ಅಲ್ಲ, ರಾಮ ಕೃಷ್ಣ ಆ ಎರಡನ್ನೂ ಸೇರಿಸಿಕೊಂಡು ಚಿಂತನೆ ಮಾಡಬೇಕು ಅಂತ ವಿಶೇಷವಾಗಿ ಕಲಿಯುಗದ ಧರ್ಮ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಇದು ಕಲಿಸಂತರಣೋಪನಿಷತ್ತು ಅಂತ ಕಲಿಯನ್ನು ನಿಗ್ರಹ ಮಾಡುವ ಉಪನಿಷತ್ತಿನ ಶ್ರೇಷ್ಠವಾದ ಮಂತ್ರ ಇದು. ಎಲ್ಲರೂ ಪಠಿಸಬಹುದು ಅಂತ ವಿಶೇಷವಾಗಿ ಹರಿನಾಮ ಸ್ಮರಣೆಯ ಮಹತ್ವವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಆ ಪೂತನಿ ತನ್ನನ್ನು ಹೊತ್ತುಕೊಂಡು ಸಂಹಾರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕೃಷ್ಣ ಯೋಚನೆ ಮಾಡಿದಂತೆ ಈ ಪೂತನಿ ಇದರಲ್ಲಿ ಕೇವಲ ಪೂತನಿ ಇಲ್ಲ, ಅವಳ ಜೊತೆಗೆ ಊರ್ವಶಿ ಸೇರಿಕೊಂಡಿದ್ದಾಳೆ. ಊರ್ವಶಿ ಅನ್ನೋಳು ಅವಳು ಚಂದ್ರವಂಶದ ಮೊದಲಿಗಳವಳು, ಪುರೂರವನ ಪತ್ನಿಯಾಗಿ ಬಂದವಳು. ಹಾಗಾಗಿ ನಾನು ಚಂದ್ರವಂಶದಲ್ಲಿ ಅವತಾರ ಮಾಡಿದ್ದೇನೆ, ಈ ಊರ್ವಶಿ ಚಂದ್ರವಂಶದ ತಾಯಿ ಆಗಿದ್ದಾಳೆ. ಹಾಗಾಗಿ ಮಕ್ಕಳಾದವರು ತಾಯಂದಿರು ಅಜ್ಜಿಯಂದಿರು ಅವರಿಗೆಲ್ಲ ಅನುಗ್ರಹ ಮಾಡಬೇಕು. ಹಾಗಾಗಿ ಊರ್ವಶಿಗೆ ಅನುಗ್ರಹ ಮಾಡಬೇಕು, ಪೂತನೆಯನ್ನು ಅರ್ಥಾತ್ ತಾಟಕಿಯನ್ನು ನರಕಕ್ಕೆ ಕಳಿಸಬೇಕು. ಹೀಗೆಲ್ಲ ಯೋಚನೆ ಮಾಡಿ ಪರಮಾತ್ಮ ತಾನು ಆ ಊರ್ವಶಿ ಯಾಕೆ ಅಲ್ಲಿಗೆ ಬಂದಿದ್ಲು ಅಂತ ಮತ್ತೊಂದು ಜಿಜ್ಞಾಸೆ ಇದೆ. ಅದು ಕುಬೇರನ ಶಾಪ ಇತ್ತು ಅಂತ ಅದಕ್ಕೆ ಉತ್ತರ ಇದೆ. ಆ ಕುಬೇರನಿಗೆ ಅನ್ಯಾಯ ಮಾಡಿದ್ಲು ಊರ್ವಶಿ. ಅಂದರೆ ಕುಬೇರ ಊರ್ವಶಿಯ ಜಪವನ್ನು ಮಾಡಿ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದ. ಆದರೆ ಅದರ ನಡುವೆ ಇಷ್ಟು ವರ್ಷಗಳ ಕಾಲ ಇರಬೇಕು ಅನ್ನುವ ನಿಯಮವನ್ನು ಉಲ್ಲಂಘನೆ ಮಾಡಿ ಒಬ್ಬ ಗಂಧರ್ವನ ಜೊತೆಗೆ ವ್ಯವಹಾರ ಮಾಡಿದ್ಲು ಅನ್ನುವ ಕಾರಣದಿಂದ ನೀತಿಯನ್ನು ಅತಿಕ್ರಮಣ ಮಾಡಿದ ಊರ್ವಶಿಗೆ ಕುಬೇರ ಶಾಪ ಕೊಟ್ಟ, ನೀನು ಅಸುರ ಯೋನಿಯಲ್ಲಿ ಸೇರಿಕೋ ಅಂತ. ಅವಳು ಪಶ್ಚಾತ್ತಾಪ ಪಟ್ಲು, ನಾನು ಮಾಡಿದ ಅಪರಾಧವಾಯಿತು ಅಂತ. ಕೃಷ್ಣ ಪರಿಹಾರ ಮಾಡ್ತಾನೆ, ನನ್ನಿಂದ ಆಗೋದಿಲ್ಲ ಅಂತ. ಯಾರು ಏನು ಶಾಪ ಕೊಟ್ಟರು ದೇವರು ಒಳ್ಳೇದು ಮಾಡಲಿ ಅಂತ ಕೊನೆಗೆ ಹೇಳುವ ಮಾತು, ದೇವತೆಗಳಲ್ಲೂ ಅದೇ ಸಂಪ್ರದಾಯ. ಹಾಗಾಗಿ ಕುಬೇರನು ಕೂಡ ಅಂತಹ ಮಾತುಗಳನ್ನು ಆಡಿದ. ಆ ಊರ್ವಶಿ ಶಾಪದಿಂದ ಬಿಡುಗಡೆ ಆಗಬೇಕು ಅಂತ ಕಾಯ್ತಾ ಇದ್ದಾಳೆ.
ಈಚೆ ಪೂತನಿ ನರಕಕ್ಕೆ ಹೋಗಲಿಕ್ಕೆ ಸಿದ್ಧಳಾಗಿದ್ದಾಳೆ. ಇದರ ನಡುಭಾಗದಲ್ಲಿ ಕೃಷ್ಣ ಪರಮಾತ್ಮ ಅವರಿಬ್ಬರಿಗೂ ಸದ್ಗತಿಯನ್ನು ನೀಡಬೇಕು, ಅವರವರ ಗತಿಯನ್ನು ನೀಡಬೇಕು. ಒಬ್ಬರಿಗೆ ಸದ್ಗತಿ, ಇನ್ನೊಂದು ಅಧೋಗತಿ. ಅದಕ್ಕೆ ನೆಪ ಮಾಡಿಕೊಂಡು ಆ ಪೂತನೆಯ ತೊಡೆ ಮೇಲೆ ಮಲಗಿ ಅವಳು ಕೊಟ್ಟ ವಿಷವನ್ನೂ ಪಾನ ಮಾಡಿದ, ಊರ್ವಶಿ ಕೊಟ್ಟ ಹಾಲನ್ನೂ ಪಾನ ಮಾಡಿದ. ಆ ಊರ್ವಶಿ ಕೊಟ್ಟ ಹಾಲನ್ನು ತಾನು ಸ್ವೀಕಾರ ಮಾಡಿದ, ಪೂತನಿ ಕೊಟ್ಟ ವಿಷವನ್ನು ಅವಳಿಗೆ ತಿರುಗಿಸಿ ಕೊಟ್ಟ. ಹಾಲು ಕೊಟ್ಟ ಊರ್ವಶಿಗೆ ಹಾಲಿನಂಥ ಸ್ವರ್ಗ ಕೊಟ್ಟ, ಹಾಲಾಹಲ ಕೊಟ್ಟ ಪೂತನಿಗೆ ಆ ಭಯಂಕರವಾದ ನರಕವನ್ನು ಕೊಟ್ಟ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ದೇವರ ಉಪಾಸನೆ, ಅವನ ಆರಾಧನೆಗೆ ತಕ್ಕಂತೆ ನಮಗೆ ಫಲಗಳು ಸಿಗುತ್ತೆ. ಹಳಿಸಿದ ತುಪ್ಪ ಎಲ್ಲ ದೇವಬ್ರಾಹ್ಮಣರಿಗೆ ದೀಪಕ್ಕೆ ಹಾಕಿದರೆ ಜನ್ಮಾಂತರದಲ್ಲಿ ಎಲ್ಲೋದ್ರೂ ನಮಗೆ ತುಪ್ಪ ಕೆಟ್ಟ ವಾಸನೆ ಬರುತ್ತೆ. ಯಾಕೆಂದರೆ ನಾವು ಕೊಟ್ಟಿದ್ದ ದೇವರಿಗೆ ಕೆಟ್ಟದ್ದು. ಆದ್ದರಿಂದ ಕೊಟ್ಟದನ್ನು ಅನಂತ ಮಡಿ ಮಾಡಿಕೊಡುವ ಅಂತ ನಾವು ಏನು ಮಾಡ್ತೇವೆ ಅದು ತುಂಬ ದೊಡ್ಡ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಒಳ್ಳೆಯದನ್ನೇ ಮಾಡಬೇಕು. ದೇವರು ಹೇಳ್ತಾನೆ, ಅದಕ್ಕೆ ಏನು ಕೊಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ನಿರ್ಮಲವಾದದ್ದನ್ನು ಕೊಡಿ. ನಿಮ್ಮ ಅಂಗಣದಲ್ಲಿ ಬೆಳೆದ ಪತ್ರಂ ಪುಷ್ಪಂ ಫಲಂ ತೋಯಂ, ಶುದ್ಧವಾದ ನೀರನ್ನು ನನ್ನ ತಲೆಗೆ ಹಾಕಿ ಸಾಕು. ನಿರ್ಮಲವಾದ ಪದಾರ್ಥ, ನಿಮ್ಮ ನಿರ್ಮಲವಾದ ಭಕ್ತಿ, ಇದನ್ನು ದೇವರು ಬಯಸ್ತಾನೆ ವಿನಃ ಹರಿರನ್ಯದ್ ವಿಡಂಬನ. ಇದು ಬಿಟ್ಟು ನೀವೇನೋ ಭಾರೀ ವೈಭವ ಮಾಡಬೇಕು ಅಂತ ಅಪ್ರಾಮಾಣಿಕವಾದ ಪದಾರ್ಥಗಳನ್ನು ಅರ್ಪಣೆ ಮಾಡಿದರೆ ಅದೆಲ್ಲ ನಾಟಕ ಆಗುತ್ತೆ ವಿನಃ ಅದು ವೈಭವ ಆಗೋದಿಲ್ಲ ಅಂತ ಪ್ರಿಯತೆ ಅಮಲಯಾ ಭಕ್ತಿಯ ಹರಿರನ್ಯದ್ ವಿಡಂಬನಂ. ನಿರ್ವ್ಯಾಜವಾದ ಭಕ್ತಿ ದೇವರಿಗೆ ಇಷ್ಟವಾಗಿದೆ. ಅದನ್ನೇ ಭಾಗವತದಲ್ಲಿ ವ್ಯಾಸರೇ ಹೇಳ್ತಾರೆ, ಯಾತು ಧಾನ್ಯಪಿ ಸಾ ಸ್ವರ್ಗಂ ಜಗಾಮ ಜನನೀಗತಿಂ ಕೃಷ್ಣಭುಕ್ತ ಸ್ತನಕ್ಷೀರಾಹ ಕಿಮು ಗಾವೋನು ಮಾತರಹ. ಒಂದು ರಾಕ್ಷಸ ಯೋನಿಯ ಪೂತನೆಯೂ ಕೂಡ ಸ್ವರ್ಗಕ್ಕೆ ಹೋಗಿದ್ದಾಳೆ ಅಂದರೆ ಪೂತನೆಯ ಒಳಗಡೆ ಇರುವಂತಹ ಊರ್ವಶಿ ಮೋಕ್ಷಕ್ಕೆ ಹೋಗಿದ್ದಾಳೆ ಅಂದರೆ ಕೃಷ್ಣನಿಗೆ ಹಾಲುಣಿಸಿದ ಆ ಎಲ್ಲ ಗೋವುಗಳಿಗೆ ಪರಮಾತ್ಮ ಮಾಡಿದ ಅನುಗ್ರಹ ಎಷ್ಟು ದೊಡ್ಡದು. ಗೋಲೋಕದ ದೇವತೆಗಳೆಲ್ಲ ತಮ್ಮ ತಲೆ ಮೇಲೆ ಗೋಲೋಕ ಇಟ್ಟುಕೊಂಡಿದ್ದಾರಂತೆ. ಯಾಕೆಂದರೆ ಆ ಗೋವುಗಳು ಓಡಾಡ್ತಾ ಇದ್ರೆ ಅದರ ಧೂಳು ನಮ್ಮ ತಲೆ ಮೇಲೆ ಬೀಳಲಿ ಅಂತ ಅಷ್ಟು ಗೋವುಗಳ ಆರಾಧಕರು ದೇವತೆಗಳು. ಆ ಗೋಲೋಕದ ಎಲ್ಲ ದೇವತೆಗಳು ಭೂಲೋಕಕ್ಕೆ ಬಂದು ಕೃಷ್ಣನಿಗೆ ಹಾಲನ್ನು ಉಣಿಸಿದ್ದಾವೆ. ಅವುಗಳಿಗೆಲ್ಲ ಸದ್ಗತಿಯಾಯಿತು. ಕೃಷ್ಣ ಪರಮಾತ್ಮ ಆ ಪೂತನೆಯನ್ನು ಸಂಹಾರ ಮಾಡಿದ. ಆ ಪೂತನೆಯ ದೇಹವನ್ನೆಲ್ಲ ತುಂಡು ಮಾಡಿ ಹಾಕಿದರು. ಒಟ್ಟಿನಲ್ಲಿ ಮೊದಲನೆಯ ಸಂಹಾರ ರಾಮಾವತಾರದಲ್ಲಿ ತಾಟಕೆಯ ಸಂಹಾರ, ಕೃಷ್ಣಾವತಾರದಲ್ಲಿ ಪೂತನೆಯ ಸಂಹಾರ. ಭಯೋತ್ಪಾದನೆ ಮಾಡುವ ಹೆಣ್ಣೋ ಗಂಡೋ ಅದನ್ನು ಸಂಹಾರ ಮಾಡಿ ಎನ್ನುವುದನ್ನು ಪಾಠ ಮಾಡಿದ್ದಾನೆ. ಆಮೇಲೆ ಶಕಟಾಸುರ ಅಂತ ಒಬ್ಬ ದೈತ್ಯ ಬರ್ತಾನೆ, ತೃಣಾವರ್ತ ಅನ್ನೋ ಒಬ್ಬ ದೈತ್ಯ ಬರ್ತಾನೆ. ತುಂಬ ದೊಡ್ಡ ದೈತ್ಯರ ಪಟ್ಟಿಯೇ ಇದೆ. ಅಷ್ಟು ದೊಡ್ಡ ದೈತ್ಯರ ಸಮುದಾಯವನ್ನೇ ಆ ಪರಮಾತ್ಮ ತಾನು ಸಂಹಾರ ಮಾಡ್ತಾನೆ. ವಾದಿರಾಜರು ಹೇಳ್ತಾರೆ, ಇನ್ನೂ ಕೃಷ್ಣ ನಾಮಕರಣ ಮಾಡಿಕೊಂಡಿದ್ದು 3ನೇ ತಿಂಗಳಿಗೆ, ಅದರಲ್ಲಿ 30 ಜನ ದೈತ್ಯರನ್ನು ಸಂಹಾರ ಮಾಡಿದ. ಮೊದಲನೇದ್ದು ಪೂತನಾ ಜೀವಿತಾಹಾರಿ ಅಂತ. ಯಾಕೆಂದರೆ ಅಪ್ಪ ನಾಮಕರಣ ಮಾಡೋದು ತಡ ಮಾಡಿದಾನೆ ಅಂತ ತಾನೇ ನಾಮಕರಣ ಮಾಡಿಕೊಳ್ಳಿಕ್ಕೆ ಆರಂಭ ಮಾಡಿದ ಅಂತ. ಇವನಿಗೆ ಯಾರೋ ತಂದೆ ಇದ್ದಾರೆ. 3 ತಿಂಗಳಾದಮೇಲೆ ಗರ್ಗಾಚಾರ್ಯರು ಕೃಷ್ಣ ಅನ್ನುವ ನಾಮಕರಣವನ್ನು ಮಾಡ್ತಾರೆ. ತುಂಬ ಇಷ್ಟವಾದ ನಾಮ ಅಂತ ಕೃಷ್ಣ ಅದನ್ನೇ ಸ್ವೀಕಾರ ಮಾಡ್ತಾನೆ. ಕಲಿಯುಗದ ಕೊನೆ ತನಕ ಎಲ್ಲ ಭಕ್ತರನ್ನು ಈ ನಾಮದಿಂದ ಅನುಗ್ರಹ ಮಾಡ್ತಾನಂತೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕಲಿಯುಗದ ಮಾತ್ರೆ ಯಾವುದು ಅಂದರೆ 3 ಹೊತ್ತಿನ ಮಾತ್ರೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೃಷ್ಣ 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 ಅಂತ 3 ಬಾರಿ ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಅಂತ. ಕಲಿಯುಗದಲ್ಲಿ ಕೃಷ್ಣನಾಮದ ಬಲ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಕಲಿಯುಗದಲ್ಲಿ ಎಲ್ಲದರ ಮೊದಲನೆಯಷ್ಟು ಒಳ್ಳೆಯ ಆಹಾರ ಸಿಗೋದಿಲ್ಲ, ಶುದ್ಧವಾದ ನೀರಿಲ್ಲ, ಶುದ್ಧವಾದ ಆಹಾರ ಇಲ್ಲ, ಎಲ್ಲ ಕಲಬೆರಕೆ. ಆದರೆ ಕೃಷ್ಣನಾಮದಲ್ಲಿ ತುಂಬ ಸ್ವಚ್ಛತೆ ಇದೆ. ಅದು ಯಾವತ್ತೂ ಕಲಬೆರಕೆ ಆಗದೇ ಇರುವ ನಾಮ ಕೃಷ್ಣನಾಮ ಅಂತ ವರ್ಣನೆ ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾದ ಗರ್ಗಾಚಾರ್ಯರು ಹೇಳಿದ ಕೃಷ್ಣ ಅನ್ನುವ ನಾಮವನ್ನು ಸ್ವೀಕಾರ ಮಾಡಿದ. ಇದಕ್ಕೆ 2 ಮುಖದ ವ್ಯಾಖ್ಯಾನವನ್ನು ವಾದಿರಾಜರು ಮಾಡ್ತಾರೆ. ಕೃಷ್ಣ ಅಂತ ಹೆಸರನ್ನು ಯಾಕೆ ಇಟ್ಟುಕೊಂಡ ಅಂದರೆ ಕೆಳಗೆ ಬೀಳುವ ಅಧಪ್ಪತನವನ್ನು ಹೊಂದುವಂತಹ ಜೀವರಾಶಿಗಳನ್ನೆಲ್ಲ ಪರಮಾತ್ಮ ಮೇಲ್ಮುಖವಾಗಿ ಎತ್ತುತ್ತಾನೆ. ಆದ್ದರಿಂದ ಅವನಿಗೆ ಕೃಷ್ಣ ಅಂತ ಹೆಸರು. ಇನ್ನೊಂದು ಕೃಷ್ಣ ಅಂದರೆ ಏನು? ಕೃಷ್ಣ ಅಂದರೆ ಮನಸ್ಸಿನಲ್ಲಿರುವಂತಹ ಕಶ್ಮಲ ಅಂತ ಅರ್ಥ. ಕೃಷ್ಣ ಅಂದರೆ ಕಪ್ಪು, ಕಪ್ಪನ್ನು ತೊಳಿತಾನೆ. ಯಾರು ಕೃಷ್ಣ ಕೃಷ್ಣ ಸ್ಮರಣೆ ಮಾಡ್ತಾರೆ ಅವರ ಮನಸ್ಸನ್ನು ಕ್ಲೀನ್ ಮಾಡ್ತಾನಂತ. ಆ ನಾಮದಿಂದ ಕ್ಲೀನ್ ಮಾಡ್ತಾನೆ ಪರಮಾತ್ಮ. ಇನ್ನೊಂದು ಕೃಷ್ಣ ಅಂದರೆ ಏನು ಅಂದರೆ ಕೃಷ್ಣ ಅಗ್ನಿ, ಬೆಂಕಿ. ದುಷ್ಟರು ಯಾರಿದ್ದಾರೆ ಅವರಿಗೆ ಕೃಷ್ಣ ಅಂತ ಕರೆದರೆ ಆ ದುಷ್ಟರಿಗೆ ಬೆಂಕಿಯಂತೆ ಪರಮಾತ್ಮ ಸಂಹಾರಕನಾಗಿದ್ದಾನೆ. ಹೀಗೆ ಅನೇಕ ಅರ್ಥಗಳಲ್ಲಿ ಕೃಷ್ಣ ಅನ್ನುವ ನಾಮ ಇದೆ. ಅದನ್ನು ಸ್ಮರಣೆ ಮಾಡಿದರೆ ದೊಡ್ಡ ಯಜ್ಞ ಆಗುತ್ತಂತೆ.
ಕಲೋ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಕೃಷ್ಣವರ್ಣದ ಭಗವಂತನನ್ನು ಕಲಿಯುಗದಲ್ಲಿ ಯಾರು ಸ್ತೋತ್ರ ಮಾಡ್ತಾರೆ, ಸಂಕೀರ್ತನೆ ಮಾಡ್ತಾರೆ, ತುಂಬ ದೊಡ್ಡ ಬದುಕಿನ ಯಜ್ಞ, ಕೃಷ್ಣನಾಮ ಸ್ಮರಣೆಯೇ ಬದುಕಿನ ಯಜ್ಞವಾಗುತ್ತೆ ಅಂತ ವರ್ಣನೆ ಮಾಡಿದ್ದಾರೆ. ಯಾರು ಕೃಷ್ಣನಾಮ ಸ್ಮರಣೆ ಮಾಡ್ತಾರೆ ಅಂಥವರಿಗೆ ಬ್ರಹ್ಮದೇವರು ಕೂಡ ವಿಶೇಷವಾಗಿ ತಮ್ಮ ಲೋಕಗಳಲ್ಲಿ ಸ್ಥಾನವನ್ನು ಕೊಡ್ತಾರಂತೆ, ಕೃಷ್ಣನಾಮ ಸ್ಮರಣೆ ಮಾಡಿದವರಿಗೆ. ಹಾಗಾಗಿ ಕಲಿಯುಗದಲ್ಲಿ ಕೃಷ್ಣನಾಮವನ್ನು ಹೆಚ್ಚು ಜಪ ಮಾಡಬೇಕು ಅನ್ನುವುದು ಎಲ್ಲ ಶಿಷ್ಟರ ಪರಂಪರೆಯಲ್ಲಿ ಬಂದಿರುವಂತಹ ಒಂದು ನೀತಿ. ಅದು ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾಗಿದೆ. ಆದ್ದರಿಂದ ಗಾಯತ್ರಿಯನ್ನು ಪುರುಷರು ಜಪ ಮಾಡಬಹುದು, ಸ್ತ್ರೀಯರೂ ಜಪ ಮಾಡಬಹುದಾದ, ಯಾವ ವರ್ಗೀಕರಣ ಇಲ್ಲದೆ ಸ್ಮರಣೆ ಮಾಡಬಹುದಾದ ನಾಮ ಕೃಷ್ಣನಾಮ. ಹಯಗ್ರೀವ, ವರಾಹ, ಇಂಥ ಶಿಂಶುಮಾರ ಮಂತ್ರಗಳಿಗೆಲ್ಲ ನಿಯಮ ಇದೆ. ಯಾರ್ಯಾರೋ ಜಪ ಮಾಡಿದರೆ ವಿಪರೀತ ಫಲಗಳು. ಆದರೆ ಅವನು ಎಂತಹ ಪಾಪಿಷ್ಠನೇ ಆಗಿರಲಿ, ಕಿರಾತ ಹೂಣಾಂಧ ಪುಲಿಂದ ಪುಲ್ಕಸ ಆಭೀರ ಕಂಕಾಯವನಾಶ್ಯಕಾದಯ ಏನ್ನೇಚ ಪಾಪಾಹ ಯದಪಾಶ್ರಯಾಶ್ರಯಾ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಕಿರಾತ, ಹೂಣ, ಅಂಧ, ಪುಲ್ಕಸ ಅಂದರೆ ನಾಯಿ ಬೇಸಿ ತಿನ್ನೋನು ಅಂತ ಅರ್ಥ, ಅಷ್ಟು ಕೆಳಜಾತಿ. ಆಭೀರ, ಕಂಕ, ಯವನ, ಶಕಾದಯ, ದನ ತಿನ್ನೋರು, ಏನೋ ಪ್ರಾರಬ್ಧಗಳಲ್ಲಿ ಹುಟ್ಟಿದ್ದಾರೆ, ಕೃಷ್ಣ ಅಂದರೆ ಉದ್ಧಾರ ಆಗ್ತಾರೆ ಅಂತ. ನೋಡಿ ಎಷ್ಟು ದೊಡ್ಡ ರಂಗ ಅನ್ನೋ ಶಬ್ದ, ನೋಡಿ ರಂಗ ಅಂತ ಎಷ್ಟು ಜೋರಾಗಿ ಕರೀತು, ಆಯ್ತು. ಆದ್ರಿಂದ ಕೃಷ್ಣ ಅನ್ನುವ ನಾಮ ಏನಿದೆ ಅದು ಎಲ್ಲ ರೀತಿಯಾದ ಪಾಪ ಪರಿಹಾರಕವಾದ ನಾಮ ಅಂತ ವಿಶೇಷವಾಗಿ ಅದಕ್ಕೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಂಥ ನಾಮವನ್ನು ಸ್ಮರಣೆ ಮಾಡಬೇಕು. ಎಲ್ಲರಿಗೂ ಆ ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ. ಭಗವಂತ ಕೃಷ್ಣಾವತಾರದಲ್ಲಿ ತುಂಬ ಸರಳವಾದ ಆಟಗಳನ್ನು ಆಡಿದ. ಹೆಣ್ಣುಮಕ್ಕಳ ಮನೆಗೆ ಹೋಗೋದು, ಬೆಣ್ಣೆ ಕದಿಯೋದು, ಹಾಲನ್ನು ಕುಡಿಯೋದು, ಅವ್ರಿಗೆ ಏನೇನೋ ಚೇಷ್ಟೆಗಳನ್ನು ಮಾಡೋದು, ಆಟಗಳನ್ನು ಆಡೋದು, ಮಕ್ಕಳ ಜೊತೆಗೆ ಹೋಗೋದು, ಅವ್ರ ಜೊತೆ ಕಾಡಿನಲ್ಲಿ ಹೋಗಿ ದನ ಮೇಯಿಸಬೇಕಾದ್ರೆ ಮರದ ಎಲೆಗಳನ್ನೆಲ್ಲ ಬಿಡಿಸುವುದು, ಅದನ್ನು ಸುರುಳಿ ಸುತ್ತುವುದು, ಪೀಪಿ ಮಾಡುವುದು, ಕೇಕೆ ಹಾಕಿ ಕುಣಿಯೋದು, ಯಮುನೆಗೆ ಹೋಗೋದು, ಡೈ ಹೊಡೆಯೋದು, ಎಲ್ಲ ಈ ಆಟಗಳನ್ನು, ಮಕ್ಕಳ ಆಟಿಕೆಯನ್ನೆಲ್ಲ ದೇವರ ಆಡಿದ್ದಾನೆ. ಯಾಕೆಂದರೆ ಮಧ್ವಾಚಾರ್ಯ ಹೇಳ್ತಾರೆ, ಕಲಿಯುಗದ ಜನಗಳಿಗೆ ಅಂಥ ಆಟಗಳು ಮನಸ್ಸಿನಲ್ಲಿ ನಿಲ್ಲಬೇಕು, ಅದನ್ನು ಸ್ಮರಣೆ ಮಾಡಿಕೊಳ್ಬೇಕು, ಅದನ್ನೇ ಕೀರ್ತನೆ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ಮೋಕ್ಷ ಆಗುತ್ತೆ. ದೇವರು ಹೀಗೆ ಕೂತ್ಕೊಂಡ, ದೇವರು ಹೀಗೆ ಮಾಡಿದ, ಎಲ್ಲ ಜನಗಳ ಜೊತೆಗೆ ಸೇರ್ಕೊಳ್ತಾ ಇದ್ದ, ದನ ಮೇಯಿಸಲಿಕ್ಕೆ ಹೋಗ್ತಾ ಇದ್ದ, ಬುತ್ತಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದ. ಒಂದು ದಿನ ಬೆಳಿಗ್ಗೆ ಹಸಿವಾಯಿತು, ಅನ್ನ ಎಲ್ಲ ಖಾಲಿ ಆಗೋಯ್ತು, ಅಲ್ಲಿ ಎಲ್ಲೋ ಯಜ್ಞ ಮಾಡ್ತಾ ಇದ್ರು, ಅಲ್ಲಿಗೆ ಹೋಗಿ ಕೇಳೋಣ ಅಂತ ಹೇಳಿದ. ಅವ್ರ ಹತ್ರ ತಗೊಂಡು ತಿಂದ, ಅವರಿಗೆ ಅನುಗ್ರಹ ಮಾಡಿದ. ಮತ್ತೊಂದು ದಿನ ಅನ್ನ ತೆಗೆದುಕೊಂಡು ಹೋಗಿದ್ದ, ಮನೆಯಿಂದ ತಟ್ಟೆ ತರೋದು ಗೊತ್ತಾಗಲಿಲ್ಲ. ಆ ಮರಗಿಡಗಳೆಲ್ಲ ಒಣಗೋಗಿತ್ತು, ಗ್ರೀಷ್ಮ ಋತು ಬಂದಿತ್ತು, ಎಲ್ಲೂ ಎಲೆ ಸಿಗಲಿಲ್ಲ. ಯಮುನೆಯ ತೀರದಲ್ಲಿ ನೀರು ಹಾಕಿ ಕಲ್ಲು ಬಂಡೆಯನ್ನು ತೊಳೆದ, ಕಲ್ಲು ಬಂಡೆ ಮೇಲೆ ಅನ್ನ ಸುರ್ಕೊಂಡ, ತಿಂದ. ದೇವರು ಕಲ್ಲು ಬಂಡೆ ಮೇಲೆ ಅನ್ನ ಊಟ ಮಾಡಿದ. ಎಂಥ ಒಂದು ಸರಳತನದ ಜೀವನ ಪರಮಾತ್ಮನದ್ದು. ಜಗತ್ಸ್ವಾಮಿ ಬಂಗಾರ ತಟ್ಟೆಯಲ್ಲಿ ಕೊಟ್ಟರು ಅನ್ನ ತಿನ್ನಲ್ಲ ಅಂತಾನವನು, ಅಂಥ ದೊಡ್ಡ ವೈಭವ ಅವನಿಗಿದೆ. ಅಂಥ ದೇವರು ಮಾನವರ ನಡುವೆ ಮಾನವರಂತೆ ಇದ್ದು ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ಅಂತ ಮಾನವರಿಗೆ ಪಾಠಗಳನ್ನು ಮಾಡಲಿಕ್ಕೆ ಸರಳತನದ ಬದುಕಿನ ಪಾಠವನ್ನು ಮಾಡಿದ ಸರ್ವೋತ್ತಮ ಕೃಷ್ಣ ಪರಮಾತ್ಮ. ಇಂಥ ಕೃಷ್ಣ ಮನೆ ಮನೆಗೆ ಹೋಗಿ ಎಲ್ಲ ಗೋಪಿಯರ ಮನಸ್ಸನ್ನು ತಾನು ಬೆಣ್ಣೆ ಕಳ್ಳತನದ ನೆಪದಲ್ಲಿ ಅವರ ಮನಸ್ಸನ್ನು ಆಕರ್ಷಣೆ ಮಾಡಿದನಂತೆ. ಎಲ್ಲಿಯ ತನಕ ಅವನ ಕಥೆಗಳನ್ನು ಹೇಳಿದ್ದಾರೆ ಅಂದರೆ, ಹೊಟ್ಟೆಗೋಸ್ಕರ ಹಾಲು ಮೊಸರು ಬೆಣ್ಣೆಗಳನ್ನು ಮಾರಾಟ ಮಾಡುವ ಒಬ್ಬಳು ಮಹಿಳೆ, ಅವಳು ಕೃಷ್ಣನ ಮನೆಗೆ ಬಂದು ಅವನ ಮುಖ ನೋಡಿದ ಮೇಲೆ ಅವಳು ಬದುಕಿನ ಎಲ್ಲ ಕಷ್ಟ ಮರೆತು ಹೋಯ್ತಂತೆ. ಅವಳಿಗೆ ಜೀವಿಕೆ ಇರುವುದೇ ಹಾಲು ಮೊಸರು ಬೆಣ್ಣೆ ಮಾರಾಟ ಮಾಡುವುದರಲ್ಲಿ. ಕೃಷ್ಣನನ್ನು ನೋಡಿದ ಮೇಲೆ ನನಗಿನ್ ಕಷ್ಟ ಇಲ್ಲ ಅನಿಸ್ಬಿಡುತ್ತಂತೆ ಅವಳಿಗೆ. ತಲೆ ಮೇಲೆ ಬುಟ್ಟಿ ಹಿಡ್ಕೊಂಡು ಪಕ್ಕದ ಮನೆಗೆ ಹಾಲು ಮೊಸರು ಬೆಣ್ಣೆ ಅಂತ ಹೇಳಬೇಕು, ಆ ಬಾಯಲ್ಲಿ ಆ ಶಬ್ದ ಬರಲಿಲ್ಲಂತೆ ಅವಳಿಗೆ. ವಿಕ್ರೇತು ಕಾಮ ಕಿಲ ಗೋಪಕನ್ಯಾ ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ ದಧ್ಯಾಧಿಕಂ ಮೋಹವಶಾದವೋಚತ್ ಗೋವಿಂದ ದಾಮೋದರ ಮಾಧವೇತಿ. ಅವಳು ಮಾರಾಟ ಮಾಡಬೇಕಾರದು ಹಾಲು ಮೊಸರು ಬೆಣ್ಣೆ ಅಂತ ಹೇಳಬೇಕಾಗಿತ್ತು. ಗೋವಿಂದ ದಾಮೋದರ ಮಾಧವ ಬಂದಿದೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ತಮ್ಮ ಬದುಕನ್ನೇ ಮರೆತು ದೇವರಿಗೆ ಅರ್ಪಣೆ ಮಾಡಿಕೊಂಡ ಮಹಾನುಭಾವಳು. ಹೀಗೆ ಒಬ್ಬರಲ್ಲ, ಕೃಷ್ಣನ ಆ ಬಾಲ್ಯದ ಸಡಗರಗಳನ್ನು ಅನುಭವಿಸಿದ ಹೆಣ್ಮಕ್ಕಳೆಲ್ಲ ಪ್ರತಿದಿನ ಅದೇ ಕೆಲಸ ಅವರಿಗೆ. ಮಧ್ಯಾಹ್ನ ಆಯಿತು ಅಂದರೆ ಕೃಷ್ಣ ಏನೋ ಒಂದು ವ್ಯಾಪಾರ ಮಾಡಿರ್ತಾ ಇದ್ದ, ಎಲ್ಲರೂ ಬಂದು ಯಶೋದೆ ಮನೇಲಿ ಸಾಯಂಕಾಲ ತನಕ ಚಾಡಿ ಹೇಳೋದು. ಅವ್ರು ಚಾಡಿ ಹೇಳಿದ್ದಕ್ಕೆ ದೇವರು ಮೋಕ್ಷ ಕೊಡೋದು. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಫಲೇನ ವಾಗ್ಬಂಧ ಮಿತಿ ಪ್ರತರ್ಕೆ ಅಂತ. ಕೆಲವರು ತಪ್ಪು ಮಾಡಿದ ಮೇಲೆ ಸ್ವಲ್ಪ ಅವರು ಜೊತೆ ಕೊಡ್ತಾರೆ, ನೀನು ತಗೋ ಅಂತ.
ಏನಾದರೂ ಕೊಡ್ತಾರೆ, ಏನೋ ಒಂದು ಕದ್ದಿರ್ತಾರೆ, ನೀನು ಸ್ವಲ್ಪ ತಗೋ, ಯಾಕೆಂದರೆ ಇನ್ನೊಬ್ರಿಗೆ ಹೇಳಬಾರ್ದು ಅಂತ. ಪರಮಾತ್ಮ ಅವರಿಗೆಲ್ಲ ಯಾಕೆ ಮೋಕ್ಷ ಕೊಟ್ಟ ಅಂದರೆ ತನ್ನ ಕಳ್ಳತನ ಎಲ್ಲರಿಗೂ ಹೇಳಿಬಿಟ್ರೆ ಎಲ್ಲರಿಗೂ ಮೋಕ್ಷ ಕೊಡಬೇಕಾಗುತ್ತೆ, ನೀವೆಲ್ಲರಿಗೂ ಹೇಳಲಿಕ್ಕೆ ಹೋಗಬೇಡಿ, ರಹಸ್ಯವಾಗಿರಲಿ ಅಂತ ತನ್ನ ಭಕ್ತರಿಗೆ ಮೋಕ್ಷ ಕೊಡಲಿಕ್ಕೋಸ್ಕರ ಲಂಚ ಕೊಟ್ಟು ಅವ್ರು ಬಾಯಿ ಮುಚ್ಚಿಸಿದ ಅಂತ ಇಂಥ ತಮಾಷೆ ಮಾತುಗಳನ್ನು ವಾದಿರಾಜರು ಹೇಳ್ತಾರೆ. ವಾದಿರಾಜರು ಅದ್ಭುತವಾಗಿ ಕೃಷ್ಣನ ಬಾಲ್ಯಲೀಲೆಗಳನ್ನು ವರ್ಣನೆ ಮಾಡಿದ್ದಾರೆ. ಮತ್ತು ಯಥಾ ಪ್ರಕಾರ ನಮ್ಮ ಸಮಯ ಇತಿಮಿತಿ ಇದೆ, ಆದ್ದರಿಂದ ಕೃಷ್ಣ ಕೊನೆಗೆ ಮಣ್ಣು ತಿಂದ ಅಂತ ಒಂದು ಕಥೆ ಇದೆ. ಬಲರಾಮ ಬಂದು ಚಾಡಿ ಹೇಳ್ತಾನೆ, ಇಷ್ಟು ದಿನ ಬಂದೆಲ್ಲ ಬೆಣ್ಣೆ ಕದ್ದ ಅನ್ನುವ ಚಾಡಿ ಹೇಳ್ತಾ ಇದ್ರು. ಈಗ ಬಲರಾಮ ಬಂದು ಚಾಡಿ ಹೇಳಿದ, ನಿನ್ನ ಮಗ ಮಣ್ಣು ತಿಂದಿದ್ದಾನೆ. ಕೃಷ್ಣ ಹೇಳಿದ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಜಗತ್ತಿನಲ್ಲಿದ್ದವರೆಲ್ಲ ಸುಳ್ಳು ಬುರುಕರು, ಎಲ್ಲರೂ ಸುಳ್ಳು ಹೇಳ್ತಾರೆ, ನಾನು ಮಣ್ಣು ತಿಂದೇ ಇಲ್ಲ. ಯಾಕೆಂದ್ರೆ ಯಾರ್ಯಾರ ಮನೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಕುಂಬಳಕಾಯಿ ಹುಳಿ ಇಟ್ಟಿರ್ತಾರೆ ತಿನ್ನಲ್ಲ ನಾನು, ಎಲ್ಲ ಅವರೇ ತಗೊಂಡೋಗಿ ತಿಂತಾರೆ. ಸುಮ್ಮನೆ ನನ್ನ ಹೆಸರಲ್ಲಿ ದೇವರಿಗೆ ಅನ್ನೋದು. ಯಾವತ್ತಾದ್ರೂ ದೇವರು ತಿಂದಿದ್ದಾನ? ದೇವರು ಶುಭಂ ಪಿಬತಿ, ಅವನು ಏನು ಸ್ವೀಕಾರ ಮಾಡ್ತಾನೆ ಅಂತ ಯಾರಿಗೂ ಚೇಷ್ಟಾನ ಜ್ಞಾಯತೆ, ಬ್ರಹ್ಮಾದಿಗಳಿಗೆ ಅರ್ಥ ಆಗಿಲ್ಲ ಅವನು ದೇವರು ಏನು ತಿಂತಾನೆ ಅನ್ನೋದು. ಅಂಥದ್ದು ದೇವರು ಹಾಲು ತಿಂದ, ಮೊಸರು ಕುಡ್ದ, ಆ ಹಾಲು ಬೆಣ್ಣೆಯನ್ನೆಲ್ಲ ಉಪಚಾರ ಸ್ವೀಕಾರ ಮಾಡಿದ ಅನ್ನೋದೆಲ್ಲ ಸುಳ್ಳಾದ ಮಾತು. ಹಾಲು ಮೊಸರು ಬೆಣ್ಣೆಯನ್ನೇ ತಿಂದಿಲ್ಲ ಅಂತಂದಾಗ ಅಮ್ಮ, ಆ ಮಣ್ಣು ಯಾಕೆ ತಿನ್ನಲಿ ನಾನು? ಮಣ್ಣು ತಿಂತಾರೆ ಯಾರಾದರೂ ಹೋಗಿ? ಸರ್ವೇ ಮಿಥ್ಯಾಭಿಶಂಸಿನಃ. ಬಲರಾಮನು ಸುಳ್ಳು ಹೇಳ್ತಾನೆ ಎಂದು ಗೊತ್ತಿರಲಿಲ್ಲ ಅಮ್ಮ, ತುಂಬ ನನಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ ಈ ಬಲರಾಮ ಅಂತ ಅಮ್ಮನ ಹತ್ರ ಹೋಗಿ ಬಲರಾಮನನ್ನು ಬೈದ. ಆದರೆ ಯಶೋದೆಗೆ ಒಂದು ನಂಬಿಕೆ ಏನು ಅಂದರೆ, ಬಲರಾಮ ತುಂಬ ಪ್ರಾಮಾಣಿಕ, ಅವನು ಯಾವತ್ತೂ ಸುಳ್ಳು ಹೇಳಬಾರದು ಅಂತ ಅವನ ಜೀವನದ ರೂಲ್ಸ್. ಹಾಗಾಗಿ ಸ್ಯಮಂತಕ ಮಣಿಯನ್ನು ಕೃಷ್ಣ ಕದ್ದಿದ್ದಾನೆ ಅಂತ ಅಪವಾದ ಬಂದಾಗ ಬಲರಾಮಗೆ ತಡ್ಕೊಳ್ಳಿಕ್ಕಾಗಲ್ಲ. ಪ್ರಾಮಾಣಿಕತನ ಪಾರದರ್ಶಕವಾಗಿರಬೇಕು, ಯಾವುದೇ ಕಾರಣಕ್ಕಾಗಿಲ್ಲ ಮೋಸ ಸುಳ್ಳು ಆಡಬಾರದು ಅಂತ ಕೃಷ್ಣ, ನೀನು ಆ ಅಪವಾದ ಪರಿಹಾರ ಮಾಡಿಕೊಳ್ಳುವ ತನಕ ನೀನು ಮುಖ ನೋಡಲ್ಲ ಅಂತಾನೆ ಬಲರಾಮ. ಅವನು ಆಡಿದ ತಪ್ಪು, ಆದರೆ ಆ ಪ್ರಾಮಾಣಿಕತನದ ಪರಾಕಾಷ್ಠೆ ಅಷ್ಟು. ಅವನು ಬಲರಾಮ, ಅವನೇ ಲಕ್ಷ್ಮಣ. ರಾಮಾವತಾರದಲ್ಲಿ ಅರ್ಧ ಕೆಲಸ ಮಾಡಿ ಈಚೆ ಬಂದಿದ್ದಾನೆ. ಆದ್ರಿಂದ ಲಕ್ಷ್ಮಣನಾದಾಗಲೂ ಅಷ್ಟೇ ತುಂಬ ಪ್ರಾಮಾಣಿಕ, ಯಾವತ್ತೂ ಮೋಸ ವಂಚನೆಗಳೇ ಇಲ್ಲ. ಆ ಸೀತಾ ಅಪಹರಣ ಆಗಬೇಕಾದ್ರೆ ಸೀತೆ ಹೇಳ್ತಾಳೆ, ಅಲ್ಲಿ ರಾಮ ಆರ್ತನಾದ ಮಾಡ್ತಾ ಇದ್ದಾನೆ, ಇನ್ನೂ ನೀನು ಇಲ್ಲಿ ಹೋಗದೆ ಇಲ್ಲೇ ಕುಳಿತಿದೆ, ಅಪ್ರಾಮಾಣಿಕ, ಹೊರಟೋಗು ಅಂತೇಳಿ. ಸಿಟ್ಟು ತಡಿಲಿಕ್ಕಾಗಲ್ಲ ಅವನಿಗೆ. ನನ್ನಂಥ ಪ್ರಾಮಾಣಿಕರೇ ಜಗತ್ತಿನಲ್ಲಿಲ್ಲ, ನನ್ನನ್ನು ಅಪ್ರಾಮಾಣಿಕ ಅಂತೀಯ? ಹೌದೌದು, ನನ್ನ ಗಂಡ ಸತ್ತ ಮೇಲೆ ನನ್ನನ್ನು ಭೋಗಿಸಬೇಕು ಅಂತ ಇಲ್ಲಿ ನಿಂತಿದ್ದೀನಿ ನೀನು ಅಂತ ಕೆಟ್ಟು ಮಾತಾಡ್ತಾಳೆ ಸೀತೆ. ಸಿಟ್ಟು ತಡ್ಕೊಳ್ಳಿಕ್ಕಾಗ್ದೇನೆ ರಾಮನ ಹತ್ರ ಹೋಗ್ತಾನೆ. ರಾಮ ಹೇಳಿರ್ತಾನೆ, ಅವಳು ಎಷ್ಟು ಬೈದ್ರು ನೀನು ಬರಬಾರ್ದು ಅಂತ ಹೇಳಿರ್ತಾನೆ, ಆದರೂ ಹೊರಟೋಗ್ತಾನೆ. ಅಲ್ಲಿ ರಾಮ ಕೇಳ್ತಾನೆ, ಯಾಕೋ ಹಿಂಗೆ ಮಾಡಿದೆ ಲಕ್ಷ್ಮಣ ಅಂದರೆ, ಇಲ್ಲ ಒಂದು ಇತಿಮಿತಿ ಇದೆ, ಅದು ಮಿತಿ ಮೀರಿ ಮಾತನಾಡಿಲ್ಲ ಅವಳು ನಮ್ಮ ಅತ್ತಿಗೆ, ನಾನು ತಡ್ಕೊಳ್ಳಿಕ್ಕಾಗಲ್ಲ ಅಂತ. ಮುಂದೆ ಪರೀಕ್ಷೆ ನಡೆಯುತ್ತೆ. ಇದಕ್ಕೆ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವ ಸೀತೆ ಆಭರಣ, ಅಲ್ಲಲ್ಲಿ ಸೀತೆ ಆಭರಣ ಎಲ್ಲ ಚಲ್ಕೊಂಡು ಹೋಗಿರ್ತಾಳೆ. ಋಷ್ಯಮುಖ ಪರ್ವತದಲ್ಲೂ ಸ್ವಲ್ಪ ಚಲ್ಲಿ ಹೋಗಿದ್ಲು. ರಾಮ ತೆಗೆದು ಆಭರಣ ತೋರಿಸ್ತಾನೆ, ಇದು ನೋಡು ಲಕ್ಷ್ಮಣ, ಸೀತಾದೇವಿಯ ಆಭರಣ ಯಾವ್ದ್ಯಾವ್ದು ನೋಡು ಅಂತ. ಒಂದು ಗೆಜ್ಜೆ ತೆಗೆದು ತೋರಿಸ್ತಾನೆ. ಲಕ್ಷ್ಮಣನ ಪ್ರಾಮಾಣಿಕತನ ನೋಡಿ. ಇದು ಸೀತೆಯ ಗೆಜ್ಜೆ ಅಂತ ಹೇಳಬಲ್ಲೆ, ಇನ್ನು ಯಾವ ಆಭರಣದ ಪರಿಚಯ ಇಲ್ಲ. ಯಾಕೆಂದ್ರೆ ನಾನು ಸೀತೆಯ ಕಾಲನ್ನು ಪ್ರತಿದಿನ ನಮಸ್ಕಾರ ಮಾಡಬೇಕಾದ್ರೆ ನೋಡಿದ್ದೇನೆ ಬಿಟ್ರೆ ಅವಳ ಯಾವ ಅಂಗಾಂಗಗಳನ್ನು ನಾನು ಯಾವ ದೃಷ್ಟಿಯಿಂದಲೂ ನೋಡಿಲ್ಲ. ನನ್ನ ತಾಯಿ ಅಂತ ನೋಡಿದ್ದೇನೆ, ಆದ್ರಿಂದ ಆಭರಣಗಳ ಪರಿಚಯ ನನಗಿಲ್ಲ ಅಂತಾನೆ. ಎಂಥ ಒಂದು ಪಾವಿತ್ರ್ಯ, ಎಂಥ ಒಂದು ಪ್ರಾಮಾಣಿಕತನ ಆ ಲಕ್ಷ್ಮಣನಲ್ಲಿ. ಅವನು ಇವಾಗ ಬಲರಾಮನಾಗಿದ್ದಾನೆ. ಹಾಗಾಗಿ ಬಲರಾಮ ತುಂಬಾ ಪ್ರಾಮಾಣಿಕ, ಅವನು ಸುಳ್ಳುಗಾರನೇ ಅಲ್ಲ. ಈ ನಂಬಿಕೆ ಯಶೋದೆಗಿದೆ. ಅದಕ್ಕೆ ಕೃಷ್ಣನ್ ಕಿವಿ ಹಿಂಡ್ತಾಳೆ, ನೀನು ಸುಳ್ಳು ಹೇಳಬಹುದಲ್ಲ, ಬಲರಾಮ ಸುಳ್ಳು ಹೇಳಲ್ಲ ಅಂತ ಯಶೋದೆಗೆ ವಿಪರೀತ ನಂಬಿಕೆ. ಆದರೆ ದೇವರಷ್ಟು ಸತ್ಯವಾದಿ ಬಲರಾಮನೂ ಅಲ್ಲ ಅನ್ನೋದು ಇವಳಿಗೆ ಗೊತ್ತಿಲ್ಲ. ಪಾಪ ತಾಯಿ ಮಾತೃತ್ವದ ಹೃದಯದಿಂದ ಶಿಕ್ಷೆ ಕೊಡ್ಲಿಕ್ಕೆ ಹೋಗ್ತಾಳೆ. ಆವಾಗ ಆ ಬಲರಾಮ ಹೇಳುವ ಮಾತು ತುಂಬ ಸೊಗಸಾಗಿದೆ. ಅದು ಕೃಷ್ಣೇನಾಂಬ ಗತೇನರಂತು ಮಧುನಾ ಮೃದ್ಭಕ್ಷಿತ ಸ್ವೇಚ್ಛಯ ತಥ್ಯಂ ಕೃಷ್ಣ ಕಯೇವ ಮಾಹ ಮುಸಲಿ ಮಿಥ್ಯಾಂಬ ಪಶ್ಯಾನನಂ ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್ ಮಾತಾ ಯಸ್ಯ ಜಗಾಮ ವಿಸ್ಮಯ ಪದಂ ಪಾಯಾತ್ಸವಃ ಕೇಶವಃ. ಆ ಕೃಷ್ಣೇನ ಅಂಬ ರಥೇನ ಗಂತುಮದನ ಸ್ವೇಚ್ಛೆಯ ಮೃದ್ಭಕ್ಷಿತ. ನನ್ನ ಜೊತೆಗೆ ಆಟಕ್ಕೆ ಬಂದಿದ್ದ ನಿನ್ನ ಮಗ ಸಿಕ್ಕಾಪಟ್ಟೆ ಮಣ್ಣು ತಿಂದಿದ್ದಾನೆ. ಯಶೋದೆ ಕಿವಿ ಹಿಂಡಿ ಕೇಳ್ತಾಳೆ, ತಥ್ಯಂ ಕೃಷ್ಣ, ಹೌದೇನೋ ಕೃಷ್ಣ, ಮಣ್ಣು ತಿಂದೀಯ? ಕಯೇವ ಮಾಹ, ಯಾರಮ್ಮ ಹೇಳಿದ್ದು, ನಾನು ತಿಂದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಮಿಥ್ಯಾಂಬ, ಅದಕ್ಕೆ ಬಲರಾಮ ನೋಡಿದಾನಪ್ಪ, ಯಾಕೆ ಸುಳ್ಳು ಹೇಳ್ತಾ ಇದೀಯ ಅಂತ ಯಶೋದೆ ಕೇಳ್ತಾಳೆ. ಕೃಷ್ಣ ಪ್ರತಿಯಾಗಿ ಕೇಳ್ತಾನೆ, ಬಲರಾಮ ನೋಡಿದಾನೆ ಅಂದರೆ ಬಲರಾಮನ ಕಣ್ಣು ನೋಡಿದ್ದ, ಬಲರಾಮನ ಬಾಯಿ ನೋಡಿದ್ದ?
ಬಲರಾಮನ ಕಣ್ಣು ನೋಡಿತ್ತು. ನಿನಗೆ ಹೇಳಿದ್ದು ಯಾರು? ಬಲರಾಮನ ಬಾಯಿ, ಅದು ವಿಟ್ನೆಸ್ಸೇ ಅಲ್ಲ ಅಂತಾನೆ. ಯಾಕೆಂದರೆ ನೋಡಿದ ಕಣ್ಣಿಗೆ ಹೇಳಲಿಕ್ಕೆ ಬರಲ್ಲ, ಹೇಳಿದ ಬಾಯಿಗೆ ನೋಡಿ ಗೊತ್ತಿಲ್ಲ, ಅದು ಸಾಕ್ಷಿಯೇ ಅಲ್ಲ. ಯಶೋದೆಗೆ ಆಶ್ಚರ್ಯವಾಗುತ್ತೆ. ಹಾಗಾದರೆ ನೀನು ಮಣ್ಣು ತಿಂದಿದೆ ಅಂತ ನಂಬುವುದು ಹೇಗೆ? ನಿನ್ನ ಕಣ್ಣಿಂದ ನೋಡು. ನಾನು ತಿಂದರೆ ಅದರದ್ದೆಲ್ಲ ಏನಾದರೂ ಅವಶೇಷಗಳಿರಬೇಕು ತಾನೆ ಬಾಯಲ್ಲಿ. ತಿಂದರೆ ಕುಡಿದ್ರೆ ಎಲ್ಲ ಗೊತ್ತಾಗುತ್ತೆ, ಬಾಯಿಂದ ವಾಸನೆ ಬರುತ್ತೆ, ಅದರ ಪದಾರ್ಥಗಳಿರುತ್ತೆ. ನೀನು ನೋಡು ನನ್ನ ಬಾಯಿನ, ಮಣ್ಣು ತಿಂದರೆ ಬಾಯಿ ಗೊತ್ತಾಗೇ ಆಗುತ್ತೆ. ಅವಾಗ ಯಶೋದೆ, ವ್ಯಾದೇಹಿ, ತೆಗಿ ಬಾಯಿ, ನಾನೇ ನೋಡ್ತೀನಿ ಅಂದರೆ ಅಲ್ಲಿ ಕಂಡದ್ದು ಮಣ್ಣಲ್ಲ, ಬ್ರಹ್ಮಾಂಡವನ್ನೇ ಕಂಡು. ಅದಕ್ಕೆ ವಾದಿರಾಜರು ಹೇಳ್ತಾರೆ, ತನ್ನ ತಾಯಿಗೆ ಸಾಮಾನ್ಯ ಮಗು ಅನ್ನುವ ಮಮತೆ ಇದೆ, ಮೋಹ ಇದೆ, ಅದನ್ನು ಪರಿಹಾರ ಮಾಡಿ ನಾನು ಜಗತ್ತಿನ ಸ್ವಾಮಿ, ನಿನಗೂ ನಾನೇ ತಾಯಿ ಅನ್ನೋದನ್ನು ಅರ್ಥ ಮಾಡಿಸಲಿಕ್ಕೆ ಪರಮಾತ್ಮ ಸ್ವಲ್ಪ ಮಣ್ಣನ್ನು ಬಾಯಿಗೆ ಹಾಕ್ಕೊಂಡು ಅದನ್ನು ಬ್ರಹ್ಮಾಂಡ ಮಾಡಿ ತೋರಿಸಿದ. ಅವಳಿಗೆ ಅರ್ಥ ಆಗಲಿ, ನನ್ನ ತಾಯಿಗೆ ಯಥಾರ್ಥ ಜ್ಞಾನ ಬರಲಿ ಅಂತ ಅವಳ ಅಜ್ಞಾನ ಪರಿಹಾರಕ್ಕಾಗಿ ಬಾಯಿಗೆ ಮಣ್ಣು ಹಾಕೊಂಡಿದ್ದ ವಿನಃ ಅದು ಹೊಟ್ಟೆ ಒಳಗಡೆ ಹೋಗಿಲ್ಲ. ಚಿನ್ಮಯ ರೂಪಕ್ಕೆ ಈ ಜಗತ್ತಿನ ಮಣ್ಣು ಎಲ್ಲಿ ಸೇರುತ್ತೆ? ಆದ್ದರಿಂದ ಅಂತಹ ಬ್ರಹ್ಮಾಂಡವನ್ನೇ ತೋರಿ ಅವಳ ಅಜ್ಞಾನವನ್ನು ಪರಿಹಾರ ಮಾಡಿದ ಕೃಷ್ಣ ನಮ್ಮನ್ನು ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಗಳಿದೆ. ಹೀಗೆ ಗೋಪಿಯರು ಎಲ್ಲ ಚಾಡಿ ಹೇಳಿದರು ಅಂತ ತುಂಬ ದೊಡ್ಡ ಅಪವಾದ. ಕೃಷ್ಣನಿಗೆ ಬೆಣ್ಣೆ ತಿನ್ನಲಿಕ್ಕೆ ಚಾಡಿ ಹೇಳಿದರು. ಕೊನೆಗೆ ಗೋಪಿಯರು, ಕೃಷ್ಣ ಮಥುರಾ ಪಟ್ಟಣಕ್ಕೆ ಹೋಗ್ತಾನೆ. ಹೋಗಬೇಕಾದ್ರೆ ಗೋಪಿಯರು ಹೇಳ್ತಾರೆ, ಕೃಷ್ಣ ಈಗ ನಮಗೊಂದು ಯಥಾರ್ಥ ಜ್ಞಾನ ಬಂತು. ಗೋಪಾಲ ಇತಿ ಮತ್ವಾತ್ವಾಂ ಪ್ರಚುರ ಕ್ಷೀರವಾಂಚಯ. ಈ ಗೋಪಿಯರೆಲ್ಲ ಯಾರು ಅಂದರೆ ರಾಮಾವತಾರದಲ್ಲಿ ರಾಮನ ಕೊಟ್ಟಿಗೆಯಲ್ಲಿ ಸೆಗಣಿ ಎತ್ತೋರಂತೆ ಅವರೆಲ್ಲ ಗೋಪಿಕಾಸ್ತ್ರೀಯರಾಗಿ ಹುಟ್ಟಿದ್ದಾರೆ. 10,000 ಕೋಟಿ ಹೆಣ್ಮಕ್ಕಳು ಅಪಾಯಿಂಟ್ ಆಗಿದ್ರು ರಾಮಾವತಾರದಲ್ಲಿ. ಅಷ್ಟು ದನ ಹಸುಗುರಗಳ ಸಮೃದ್ಧಿ, ಅಂಥ ವೈಭವ, ಅಷ್ಟು ಸೇವೆ ಮಾಡಿದ್ದಕ್ಕೆ ಅವರೆಲ್ಲ ಗೋಪಿಕಾಸ್ತ್ರೀಯರಾಗಿ ಹುಟ್ಟಿದ್ದಾರೆ. ಅವ್ರು ಹೇಳಿದರು, ಕೃಷ್ಣ ನೀನೊಬ್ಬ ಗೋಪಾಲಕನಾಗಿ ಅವತಾರ ಮಾಡ್ತಿ, ನಿಮ್ಮ ಜೊತೆಗೆ ಅವತಾರ ಮಾಡಿದರೆ ನಮಗೆ ಯಥೇಷ್ಟ ಹಾಲು ಮೊಸರು ಬೆಣ್ಣೆ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಿ ನಿನ್ನ ಜೊತೆಗೆ ಅವತಾರ ಮಾಡಿದರೆ ನಮ್ಮನೆ ಹಾಲು ಮೊಸರು ಬೆಣ್ಣೆ ಎಲ್ಲ ನೀನೇ ತಿಂದು ಕೊನೆಗೆ ಇನ್ನೊಂದು ಜನ್ಮದಲ್ಲಿ ನಾವು ಯಾವುದೇ ಹಾಲು ಕುಡಿಬಾರ್ದು, ಬೆಣ್ಣೆನೂ ತಿನ್ನಬಾರ್ದು ಅಂಥ ಸ್ಥಿತಿಗೆ ನೀನು ತಂದು ನಿಲ್ಲಿಸಿದಿ. ಗೋಪಾಲ ಇತಿ ಮತ್ವಾತ್ವಾಂ ಪ್ರಚುರ ಕ್ಷೀರವಾಂಚಯ ಶ್ರಿತೋ ಮಾತು ಸ್ತನ ಕ್ಷೀರಂ ಅಪಿಲಬ್ಧುಂ ನ ಶಕ್ನುಯಾಂ. ನಮ್ಮ ತಾಯಿಯ ಹಾಲನ್ನು ಕುಡಿಯುವ ವೈಭವನ ತಪ್ಪಿಸಿದಿ ಅಂತ ಒಂದು ನೋಡಲಿಕ್ಕೆ ನಿಂದಾಸ್ತುತಿ. ಅದರ ಅಂತರಂಗ ಏನು ಅಂದರೆ, ದೇವರು ಯಾರ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆಯನ್ನು ಉಂಡ ಅವರು ಮತ್ತೆ ಪುನಃ ಮಾತುಪಯೋದರ ರಸಂ ನ ಪುನಃ ಪಿಬಂತಿ, ಮತ್ತೆ ಜನ್ಮವನ್ನು ತಾಳಿ ಸ್ತನ್ಯಪಾನ ಮಾಡುವ ಅರ್ಹತೆ ಅವರಿಗಿಲ್ಲ, ಮೋಕ್ಷವನ್ನೇ ಕೊಟ್ಟಿ ನಮಗೆ ಎನ್ನುವ ಸ್ತೋತ್ರವನ್ನು ಮಾಡ್ತಾರೆ. ಇಂಥ ಒಂದು ಅದ್ಭುತವಾದ ಕೃಷ್ಣನ ಒಂದು ಸಣ್ಣ ಅನುಗ್ರಹದಿಂದಲೂ ಅತಿಶಯವಾದ ಪುರುಷಾರ್ಥವನ್ನೇ ಪಡೆದುಕೊಂಡರು ಅವರೆಲ್ಲ ಅನ್ನುವ ಕಥೆ ಪರಮ ಮಂಗಳವಾಗಿ ಹರಿವಂಶ ಮೊದಲಾದ ಗ್ರಂಥಗಳಲ್ಲಿದ್ದದ್ದನ್ನು ಜ್ಞಾನಿಗಳು ಕೊಂಡಾಡಿದ್ದಾರೆ. ಇಂಥ ಕೃಷ್ಣ ತಾನು ದೊಡ್ಡವನಾಗಬೇಕಾದರೆ ಕಾಳಿಂಗನನ್ನು ಕೂಡ ಮರ್ದನ ಮಾಡಿದ. ಆ ಪರಿಸರ ಪ್ರೇಮಿಯಾಗಿ ಗೋವುಗಳಿಗೆ ಬೇಕಾದ ಆಹಾರಗಳಿಗೆ ಕಾಳಿಂಗನಿಂದ ಉಪದ್ರವ ಆಗ್ತಾ ಇದೆ ಅಂತ ಆ ನದಿಗೆ ಧುಮುಕಿ ಅವನ ಮೇಲೆ ಮರ್ದನ ಮಾಡಿ ಬ್ರಹ್ಮಾದಿಗಳು ಬೆರಗಾಗುವಂತೆ ನಾಟ್ಯಗಳನ್ನೆಲ್ಲ ಮಾಡಿ ಪರಮಾತ್ಮ ಕಾಳಿಂಗನನ್ನೂ ಅನುಗ್ರಹ ಮಾಡಿದ, ಕಾಳಿಂದಿಯನ್ನೂ ನಿರ್ಮಲಗೊಳಿಸಿದ, ಆ ಗೋವುಗಳನ್ನು ಸತ್ತೋದ ಗೋವುಗಳನ್ನು ರಕ್ಷಣೆ ಮಾಡಿದ. ಎಲ್ಲ ಆದಮೇಲೆ ರಾತ್ರಿ ಆ ಕಾಡಿನಲ್ಲೇ ಮಲಗಿದ ದೇವರು. ಇಲ್ಲಿ ಮಲ್ಕೊಳ್ಳಿ ಏನೂ ಆಗಲ್ಲ, ಇನ್ನು ಕಾಡಿಂದಿ ನದಿ ನೀರು ಕುಡಿದ್ರೆ ಏನಾಗುತ್ತೋ ಏನೋ, ಹಂಗಾಗುತ್ತೋ ಏನೋ. ಇವತ್ತು ರಾತ್ರಿ ಒಂದು ಇಲ್ಲೇ ಪರೀಕ್ಷೆ ನಡೀಲಿ, ಎಲ್ಲ ಕಾಡಿನಲ್ಲೇ ಮಲ್ಕೊಳ್ಳಿ, ಈ ನೀರೇ ಕುಡಿರಿ. ದೇವರು ಆ ಕಾಳಿಂಗನನ್ನು ಮರ್ದನ ಮಾಡಿ ತಾನು ಈಜು ಹೊಡೆದಂತೆ. ಒಂದ್ಸಲಿ ದೇವರು ಈಜು ಹೊಡೆದ ಮೇಲೆ ವಿಷಬಾಧೆ ಎಲ್ಲ ಪರಿಹಾರ ಆಯ್ತಂತೆ. ದೇವರಿಗೆ ಕಾಳಿಂದಿ ನದಿಯ ನೀರು ತಾಗಿದ್ರಿಂದ ವಿಷಬಾಧೆ ಪರಿಹಾರ ಆಯಿತು. ನಮ್ಮ ಮನೇಲಿ ಎಂತೆಂಥ ನೀರುಗಳಿದೆಯೋ ಗೊತ್ತಿಲ್ಲ. ನೀವು ನೀರು ಕುಡಿಯೋಕ್ಕಿಂತ ಮೊದಲು ಒಂದು ಸ್ವಲ್ಪ ನೀರನ್ನು ದೇವರ ದೇಹಕ್ಕೆ ತಾಗಿಸಿ ಪಾನ ಮಾಡಿ, ಅದನ್ನೇ ತೀರ್ಥ ಅಂತ ಕರೆಯೋದು. ಶಾಲಗ್ರಾಮಕ್ಕೆ ಹಾಕಿದ ತೀರ್ಥ ಪ್ರಾಶನ ಮಾಡಿದರೆ ಎಲ್ಲ ವಿಷಬಾಧೆ, ಅಕಾಲ ಮೃತ್ಯು ಹರಣಂ, ಅಕಾಲದ ಮರಣಗಳು, ಏನೆಲ್ಲ ದೋಷಗಳು, ಸರ್ವವ್ಯಾಧಿ ಹರಂ, ಎಲ್ಲ ಔಷಧಂ ಜಾಹ್ನವೀ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಅಂಥ ಸಾಮರ್ಥ್ಯ ಇದೆ ಪರಮಾತ್ಮನ ದೇಹದ ನಿರ್ಮಾಲ್ಯಕ್ಕೆ. ಅಂದು ರಾತ್ರಿ ಎಲ್ಲ ಅಲ್ಲೇ ಮಲಗಿದ್ರು, ನೀರು ಕುಡಿದ್ರು, ಹಸುವಿನ ಹಾಲು ಕುಡಿದ್ರು, ವೈಭವದಿಂದ ನಿದ್ರೆ ಮಾಡಬೇಕಾದ್ರೆ ಬೆಂಕಿ ಬಂತು, ಕಾಡ್ಗಿಚ್ಚು ಹುಟ್ಟಿತು. ಕೃಷ್ಣ ಎಲ್ಲರೂ ಮಲಗಿದಾಗ ಆ ಬೆಂಕಿಯನ್ನೆಲ್ಲ ಪಾನ ಮಾಡಿ ಅವರನ್ನೆಲ್ಲ ರಕ್ಷಣೆ ಮಾಡಿದ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಬೆಳಿಗ್ಗೆಯಿಂದ ನದಿಯಲ್ಲಿ ಓಡಾಡ್ಬಿಟ್ಟಿದ್ದ, ಶೀತ ಆಗುತ್ತೆ ಅಂದ್ಬಿಟ್ಟು ರಾತ್ರಿ ಬೆಂಕಿ ಕುಡಿದು ಬ್ಯಾಲೆನ್ಸ್ ಮಾಡಿಕೊಂಡ ಅಂತ ತಮಾಷೆ ಮಾಡ್ತಾರೆ. ಆದರೆ ವಾಸ್ತವ ಏನು ಅಂದರೆ, ಭಗವಂತನ ಮುಖದಿಂದ, ಮುಖಾರಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಅಂತ, ದೇವರ ಮುಖದಿಂದ ಹುಟ್ಟಿದವನು ಬೆಂಕಿ, ಅಗ್ನಿದೇವ ಹುಟ್ಟಿದ್ದು ದೇವರ ಮುಖದಿಂದ. ಹಾಗಾಗಿ ಅಪ್ಪನ ಮನೆಗೆ ಮಗ ಹೋದ ಅಂದರೆ ಅದೇನು ದೊಡ್ಡ ಸಂಗತಿ ಅಲ್ಲ ಅಂತ ಇನ್ನೊಂದು ಕ್ರಮದಲ್ಲಿ ವರ್ಣನೆ ಮಾಡ್ತಾರೆ. ಅಪ್ಪನ ಮನೆ ಅಂದರೆ ಬಾಯಿ, ದೇವರ ಬಾಯಿ, ಅಲ್ಲಿಗೆ ಮಗ ಅಂದರೆ ಅಗ್ನಿದೇವ, ಅವನು ಹೋದ, ಅದೇನು ದೊಡ್ಡ ಸಂಗತಿ.
ಎಲ್ಲ ಲೋಕಗಳು, ಸಮುದ್ರಗಳನ್ನೇ ಹೊಟ್ಟೆಯಲ್ಲಿ ತುಂಬಿಕೊಂಡಿದ್ದಾನೆ. ಗೋಪಿಕಾತ್ರಿಯರು ಹೇಳುವ ಚಾಡಿಗಳೂ ಇದೆ. ನಿನ್ನ ಮಗ ಬಂದರೆ ಗುಡಾಣ ಗುಡಾಣ ಹಾಲು ಮೊಸರು ಕುಡಿದು ಬೋರ್ಲಾಕಿ ಹೋಗ್ತಾನೆ ಪಾತ್ರೆಯನ್ನ, ಮತ್ತೆ ನಿನ್ನ ಮನೆಗೆ ಬಂದು ಹಸಿವು ಅಂತಾನೆ. ಏನು ಸಮುದ್ರಗಳಿದೆಯಾ ಅವನ ಹೊಟ್ಟೆಯಲ್ಲಿ? ತತಃ ಸಮುದ್ರೋ ಅರ್ಣವಃ ಸಮುದ್ರಾದರ ನವಾದದಿ ಸಂವತ್ಸರೋ ಅಜಾಯತ. ವೇದ ಮಂತ್ರಗಳು ಹೇಳುತ್ತೆ ಎಲ್ಲ ಸಮುದ್ರಗಳಿಗೂ ಅವನೇ ಜನಕ. ಸೂರ್ಯ ಚಂದ್ರಮಸೌ ಧಾತಾ ಯಥಾ ಪೂರ್ವಮ ಕಲ್ಪಯತ್. ಸೂರ್ಯಚಂದ್ರರಿಗೂ ನಿರ್ಮಾತೃ ಅವನೇ ಆಗಿದ್ದಾನೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಪರಮಾತ್ಮನಿಗೆ ಈ ಜಗತ್ತಿನ ಸೃಷ್ಟಿ ಒಂದು ಆಟ ಇದ್ದ ಹಾಗೆ, ದೊಡ್ಡ ಸಂಗತಿಯೇ ಅಲ್ಲ. ಇಚ್ಛಾ ಮಾತ್ರದಿಂದ ಬ್ರಹ್ಮರುದ್ರಾದಿಗಳನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದ್ದ ಪರಮಾತ್ಮನಿಗೆ ಈ ಥರ ಏನೋ ಸಣ್ಣ ಪುಟ್ಟ ವಿಷದ ಬಾಧೆಗಳಾಗುತ್ತೆ ಅನ್ನೋದೆಲ್ಲ ಅದು ಊಹೆ ಮಾಡಲಿಕ್ಕಾಗದೇ ಇರುವಂತಹ ಸಂಗತಿಗಳು. ಈ ರೀತಿಯಾಗಿ ಕೃಷ್ಣ ಕಾಳಿಂಗನನ್ನು ಮರ್ದನ ಮಾಡಿದ. ಮತ್ತೆ ದೇವಲೋಕದ ಇಂದ್ರ ಅವನಿಗೊಂದು ಯಾಗ ಮಾಡ್ತಾ ಇದ್ರು ಗೋಪಾಲಕರೆಲ್ಲ. ಕೃಷ್ಣ ಹೇಳಿದ, ಕೃಷ್ಣನ ಸರ್ವೋತ್ತಮನಾದ ವಿಷ್ಣುವಿನ ಆರಾಧನೆ ಮಾಡಿ, ಪ್ರಕೃತಿಗೆ ಆರಾಧನೆ ಮಾಡಿ, ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡಿ. ಅದು ಯಾವುದು ನಮಗೆ ಸಂಬಂಧಪಡದೇನೆ. ನಮ್ಮ ಜಾತಿ ಯಾವುದು? ವೈಶ್ಯ ಜಾತಿ. ನಾವೆಲ್ಲ ಗೋವುಗಳಿಂದ ಬದುಕುವಂಥವ್ರು. ವೈಶ್ಯ ಜಾತಿ. ನಂದರಾಜ ವೈಶ್ಯ ಜಾತಿಯವನು, ವಸುದೇವ ಕ್ಷತ್ರಿಯ ಜಾತಿಯವನು. ನಾವೆಲ್ಲ ವೈಶ್ಯ ಜಾತಿಯಲ್ಲಿರುವಂಥವ್ರು. ವೈಶ್ಯರು ಯಾವತ್ತು ಹೋಮಗೇಮ ಎಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು, ಅದೆಲ್ಲ ಬ್ರಾಹ್ಮಣರ ಕೆಲಸ. ನಮಗೆ ಕೆಲಸ ಏನು? ಬ್ರಾಹ್ಮಣರು ಯಜ್ಞಯಾಗ ಮಾಡಬೇಕು, ಕ್ಷತ್ರಿಯರು ಆಯುಧ ಪೂಜೆ ಮಾಡಬೇಕು. ಅದು ಆಯುಧ ಪೂಜೆ, ನವಮಿ, ಆಯುಧ ನವಮಿ ಆಯಿತಾ. ಇನ್ನು ವೈಶ್ಯರು ಬೆಟ್ಟಗಳಿಗೆ ಪೂಜೆ ಮಾಡಬೇಕು. ಶೂದ್ರರೆಲ್ಲ ಭೂಮಿಗೆ ಪೂಜೆ ಅಥವಾ ನೇಗಿಲಿಗೆ ಪೂಜೆ, ಈ ಥರದ್ದೆಲ್ಲ ಮಾಡುವ ಪದ್ಧತಿ ಇದೆ. ಆದ್ದರಿಂದ ಅವರವರ ಧರ್ಮ ಆಚರಣೆ ಮಾಡಬೇಕು. ನಾವೇ ಯಾಕೆ ಯಾಗ ಮಾಡಬೇಕು ಅಂತ ತಡಿತಾನೆ. ವಾಸ್ತವಿಕವಾಗಿ ವಸುದೇವ ಬಹಳ ವೈಭವದಿಂದ, ನಂದರಾಜ ವೈಭವದಿಂದ ಮಾಡ್ತಾ ಇದ್ದಂತೆ. ಪ್ರತಿ ವರ್ಷ ಆ ಇಂದ್ರಯಾಗಕ್ಕೆ 1000 ಬಂಗಾರದ ಕಲಶಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಂತೆ. 1000 ಬಂಗಾರದ ಕಲಶ. ಕೃಷ್ಣ ಹೋಗಿ ಹೇಳ್ತಾನೆ, ಈ 1000 ಬಂಗಾರದ ಕಲಶದಲ್ಲಿ ಒಂದು 500 ಬಂಗಾರದ ಕಲಶವನ್ನು ಬಡ ಬ್ರಾಹ್ಮಣರಿಗೆ ದಾನ ಮಾಡಿ, ಇನ್ನೊಂದು 500 ಕಲಶ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ, ನನಗೇನು ಬೇಸರ ಇಲ್ಲ. ನೀವು 500 ಕಲಶವನ್ನು ತೆಗೆದು ಎಲ್ಲ ಆ ಇಂದ್ರನಿಗೆ ಪೂಜೆ ಅಂತ ಮಾಡೋದು, ಮತ್ತೆ ಅದನ್ನು ಹಾಗೆ ತೆಗೆದಿಡೋದು, ಇದಕ್ಕೆ ಅರ್ಥನೇ ಇಲ್ಲ ಅಂತ ಇಂಥ ಮಾತುಗಳನ್ನು ಆಡ್ತಾನೆ ಕೃಷ್ಣ. ಕೊನೆಗೆ ನಂದರಾಜ ಬೈತಾನೆ ಕೃಷ್ಣನನ್ನ, ತಲೆ ಸರಿ ಇಲ್ಲ ನಿನಗೆ, ಸಂಪ್ರದಾಯವನ್ನೆಲ್ಲ ಉಲ್ಲಂಘನೆ ಮಾಡ್ತಾ ಇದೆ ಅಂತ. ವಸುದೇವನ ಪೀಠದಲ್ಲಿ ಹೋಗಿ ಕೂತ್ಕೊಂಡು ಕೃಷ್ಣ ಮಾತಾಡ್ತಾನೆ, ಈ ವಸುದೇವ ನನ್ನ ಅಪ್ಪ ಆಗಿರ್ಬೋದು ನಂದರಾಜ, ಇವನು ಮಾಡ್ತಾ ಇರೋದು ಅನ್ಯಾಯ ಇದೆ. ಯಾರು ಅನ್ಯಾಯ ಮಾಡಿದ್ರು ನಾನು ಸಹಿಸೋದಿಲ್ಲ. ನಾನು ಹೇಳಿದ ಮಾತನ್ನು ಕೇಳಲಿಲ್ಲ ಅಂದರೆ ನೀವು ಅದರ ಪರಿಣಾಮವನ್ನು ಅನುಭವಿಸ್ತೀರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಕೃಷ್ಣ. ಇಂದ್ರಯಾಗವನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವ್ರು ಯಾರೂ ಒಪ್ಪೋದೇ ಇಲ್ಲ. ಕೊನೆಗೆ ಈ ಯುವಕರೆಲ್ಲ ಏನು ಮಾಡ್ತಾರೆ, ಕೃಷ್ಣನ ಜೊತೆಗೆ ಸೇರ್ಕೊಂಡು ಬಿಡ್ತಾರೆ. ನಂದರಾಜನಿಗೆ ಯಾರೂ ಸಪೋರ್ಟ್ ಮಾಡಲ್ಲ. ಕೃಷ್ಣ ಆಗಲೇ ಅಷ್ಟು ಜನಪ್ರಿಯ ವ್ಯಕ್ತಿ ಆಗೋಗಿರ್ತಾನೆ, ಬೆಣ್ಣೆ ಕಳತನದಿಂದಲೇ ಜನಪ್ರಿಯ ವ್ಯಕ್ತಿ. ಎಲ್ಲ ಅಂತ ಹುಡುಗರನ್ನೆಲ್ಲ ಹಾಗೆ ಟೀಮ್ ವರ್ಕ್ ಮಾಡಿರ್ತಾನೆ, ಎಲ್ಲ ತನ್ನ ಜೊತೆಗೆ ಸೇರಿಸ್ಕೊಂಡಿರ್ತಾನೆ. ಇವನನ್ನು ಬಿಟ್ಟು ಹೋಗ್ಲಿಕ್ಕೆ ಯಾರೂ ರೆಡಿ ಇಲ್ಲ. ಆ ಸಂದರ್ಭದಲ್ಲಿ ಇವರಿಗೆ ಸಪೋರ್ಟ್ ಯಾರೂ ಇಲ್ಲ, ಅದರಿಂದ ಯಜ್ಞ ನಿಂತು ಹೋಗುತ್ತೆ, ನಡೆಯಲ್ಲ ಅದು. ಆ ಇಂದ್ರನಿಗೆ ಇವತ್ತಿನ ದಿನ ಯಜ್ಞ ನಡಿಬೇಕು, ಏನೋ ಸ್ವಾತಿ ನಕ್ಷತ್ರದಲ್ಲಿ ನನ್ನ ಯಜ್ಞ ನಡೆಯುತ್ತೆ ಅನ್ಕೊಂಡು ಬರ್ತಾನೆ ಇಂದ್ರ. ಅಲ್ಲಿ ಯಾವ ಪೆಂಡಲ್ಲೂ ಇಲ್ಲ, ಯಾವ ಹೋಮನೂ ಇಲ್ಲ, ಯಾವ ಸಂಭಾರಗಳೂ ಇಲ್ಲ. ಕೇಳ್ತಾನೆ ದೇವತೆಗಳನ್ನ, ಯಾಕೆ ಈ ಥರ ಅವ್ಯವಸ್ಥೆ ಆಯಿತು, ನನಗೆ ಯಜ್ಞ ಯಾಕೆ ನಡೀತಾ ಇಲ್ಲ ಅಂತ. ಆ ಕೃಷ್ಣ ಅದನ್ನು ತಡೆದಿದ್ದಾನೆ ಅಂತ ವಿಷಯ ಗೊತ್ತಾಗುತ್ತೆ. ದಡ್ಡ ಅಜ್ಞಂ ಪಂಡಿತ ಮಾಲಿನಂ ಉನ್ಮತ್ತಂ, ಇಂದ್ರ ಹೇಳುವ ಮಾತುಗಳು. ದಡ್ಡ ಇವನು ಕೃಷ್ಣ, ದನ ಮೇಯಿಸೋನು, ಅವನಿಗೆ ತುಂಬ ಪಿತ್ತ ನೆತ್ತಿಗೇರಿದೆ, ಅವನಿಗೊಂದು ಪಾಠ ಕಲಿಸ್ತೇನೆ ನಾನು. ಸಾಮರ್ಥಕೋ ಮೇಘಗಣಾನ್ ಆದಿಶತ್, ಪ್ರಳಯ ಕಾಲದ ಮೇಘಗಳಿಗೆ ಕರೆದು ಹೇಳಿದನಂತೆ, ನಂದ ಗೋಕುಲವನ್ನೆಲ್ಲ ನೀರಿನಿಂದ ಕೊಚ್ಚಿ ತೇಲಿಸಿಬಿಡಿ, ಮೇಘಸ್ಫೋಟ ಮಾಡಿ ಅಂತ. ಆ ಪ್ರಳಯ ಕಾಲದ ಮೇಘಗಳೆಲ್ಲ ಬಂದು ಗುಡುಗು ಎಲ್ಲ ಶುರು ಆದಾಗ ಎಲ್ಲ ಹೆದರಿ ಹೋದ್ರಂತೆ. ಕೃಷ್ಣನ ಹತ್ರ ಬಂದು ಕೇಳ್ತಾರೆ, ನೀನೇ ತಡೆದಿ ನೋಡಿದೆಯಾ, ಯಜ್ಞ ಬಿಟ್ಟಿದ್ದಕ್ಕೆ ಎಷ್ಟು ಅಪಚಾರ ಆಗ್ತಾ ಇದೆ, ಅವಘಡಗಳಾಗ್ತಾ ಇದೆ. ಕೃಷ್ಣ ಹೇಳ್ತಾನೆ, ಯಾವ ಅವಘಡ ಇಲ್ಲ, ಸ್ವಲ್ಪ ಹೊತ್ತು ನೋಡಿ ಇಂದ್ರನೇ ಗಡಗಡ ಅಷ್ಟೆ, ಯಾರು ಚಿಂತೆ ಮಾಡಬೇಡಿ ಅಂತ ಗೋವರ್ಧನ ಬೆಟ್ಟವನ್ನು ಅನಾಯಾಸವಾಗಿ ಶಿಲೀಂಧ್ರದ ಹಾಗೆ, ಅಂದರೆ ನಾಯಿ ಕೊಡೆ, ಅದನ್ನು ಎತ್ತಿ ಹಿಡಿಯುವಾಗಿ ಅನಾಯಾಸವಾಗಿ 7 ದಿನಗಳ ಕಾಲ ತನ್ನ ಕಿರುಬೆರಳಿನಲ್ಲಿ ಹಿಡಿದುಕೊಂಡು ಭಗವಂತ ಅದರ ಬುಡದಲ್ಲಿ ಎಲ್ಲ ಗೋವುಗಳನ್ನು, ಗೋಪಾಲ ಬಾಲಕರನ್ನ, ನಂದರಾಜನನ್ನ, ತಾಯಿಯನ್ನ, ಹಸುಗಳು, ಕರುಗಳು ಎಲ್ಲ ಸೇರಿ ನಿಂತಾಗ ಕೃಷ್ಣ ಕೊಳಲಿನ ಗಾನ ಆರಂಭ ಮಾಡಿದ್ದಂತೆ. ಆ ಕೃಷ್ಣನ ಗಾನ ಸುಧೆಗೆ 7 ಹಗಲು 7 ರಾತ್ರಿ 7 ಕ್ಷಣದ ಹಾಗೆ ಕಳೆದು ಹೋಯ್ತಂತೆ. ಅಂಥ ಅದ್ಭುತವಾದ ಗಾನ ವೈಭವ. ಅದನ್ನು ಕೇಳಿದ ಆ ವೈಭವವನ್ನು ನೋಡಿ ವ್ಯಾಸರು ವರ್ಣನೆ ಮಾಡ್ತಾರೆ. ಒಂದು ಚಿತ್ರ ಬಿಡಿಸಿಟ್ರೆ ಹೇಗಿರುತ್ತೋ ಎಲ್ಲ ಹಾಗೆ ಕೂತಿದ್ರಂತೆ 7 ದಿನಗಳ ಕಾಲ.
ದಂತದಷ್ಟ ಕವಲ ಧೃತ ನಾಗಾಹ. ಒಂದು ಹಸು ಮೆಲಕಾಕಬೇಕು ಅಂತ ಬಾಯಿ ತೆಗೆದಿತ್ತಂತೆ. ಕೃಷ್ಣನ ಆಲಾಪನೆ ಆರಂಭ ಆದಮೇಲೆ ಅದು ಹೀಗೇ ಇತ್ತಂತೆ 7 ದಿನ ಬಾಯಿ ಮುಚ್ಚಿದ್ದ. ಆಮೇಲೆ ಚಿತ್ರ ಬರೆದ ಹಾಗೆ ಇದ್ದು. ಎಂಥ ಪ್ರಕೃತಿಯನ್ನು, ಹರಿಯುವ ಯಮುನೆ ಅಲ್ಲೇ ನಿಂತೋಯ್ತಂತೆ. ರಂಗ ಕೊಳಲ ನೂದಲಾಗಿ ರಂಗಯ್ಯ ಕೊಳಲ ನೂದಲು ಅಂತ ಹರಿಯುವ ಯಮುನೆ. ಎಷ್ಟು ಅದ್ಭುತವಾಗಿದೆ ಆ ಗಾನ. ದಾಸರ ಪದ್ಯ ಇದೆ, ಎಲ್ಲ ಭಾಗವತದ ಬಟ್ಟಿ ಹಾಗೆ ಇಳಿಸಿದ್ದಾರೆ ಹರಿದಾಸರು. ಅಂಥ ಅದ್ಭುತವಾದ ಗಾನದ ಸುಧೆ. 7 ದಿನ ಆದಮೇಲೆ ಇಂದ್ರನಿಗೆ ಮಳೆ ಸುರಿಸಿ ಎಷ್ಟು ಸುರಿಸ್ಬೋದು, ಟ್ಯಾಂಕಲ್ಲಿ ಇರೋದೆಲ್ಲ ಖಾಲಿ ಆದಮೇಲೆ ಬಡವನಾಗಿ ಬರ್ತಾನೆ ಇಂದ್ರ. ಕೊನೆಗೆ ಅರ್ಥ ಆಗುತ್ತೆ, ವಾಮನನಾಗಿ ಸುರಲೋಕದ ಆಧಿಪತ್ಯವನ್ನು ಕೊಟ್ಟ ಕೃಷ್ಣನಿಗೆ ನಾನು ಅಪಚಾರ ಮಾಡಿದೆ. ಈ ಇಂದ್ರಲೋಕದ ಆಧಿಪತ್ಯದಲ್ಲಿ ಇಂಥ ಅಹಂಕಾರ ಬರುತ್ತೆ. ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ಏನು ಕೇಳಿದ್ರು ಸ್ವರ್ಗಕ್ಕೆ ಹೋಗಬೇಡಿ, ನರಕಕ್ಕೆ ಬೇಕಾದ್ರೂ ಹೋಗಿ. ಯಾಕೆ ಅಂದರೆ ಇಂದ್ರ ಇಷ್ಟೊಂದು ಉಪಕಾರ ಪಡ್ಕೊಂಡ್ರು ಕೃಷ್ಣನಿಗೆ ಅಜ್ಞ ದಡ್ಡ ಪಂಡಿತ ಅಂತ ತಿಳ್ಕೊಂಡಿದ್ದಾನೆ, ಏನೆಲ್ಲ ಬೈದು ಬಿಟ್ಟ. ಆ ಇಂದ್ರಲೋಕದ ವೈಭವವೇ ಹಾಗೆ, ಬೇಗ ಅಹಂಕಾರ ಬರುತ್ತಂತೆ. ಆ ಶ್ವೇತಛತ್ರ, ಬಂಗಾರದ ದಂಡಗಳು, ಸಿಂಹಾಸನಗಳು, ಬೇಗ ಅಹಂಕಾರ ಬರುತ್ತೆ. ನಮಗೂ ಅಷ್ಟೇ, ಒಂದು 5 kg ಬಂಗಾರ ಮನೇಲಿದೆ ಅಂದರೆ ನಮ್ಮ ಗರ್ವ ಎಷ್ಟಿರುತ್ತೆ. ನಾನು ಯಾವುದು ಚಿನ್ನದ ಪಾತ್ರೆಯಲ್ಲಿ ಅಡಿಗೆ ಶುರು ಮಾಡಿ ಅಹಂಕಾರ ಹೆಂಗೆ ಬರುತ್ತೆ ಗೊತ್ತಾಗುತ್ತೆ. ಆದ್ದರಿಂದ ಮಣ್ಣಿನ ಪಾತ್ರೆ ಇಟ್ಕೊಂಡ್ರೆ ಕ್ಷೇಮ. ಚಿನ್ನ ಗಿನ್ನ ಅಂತ ಹೊರಟ್ರೆ, ಅದಕ್ಕೆ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಚಿನ್ನ ಅಂತ ಹೆಸರಿಟ್ಬಿಡೋದು. ಆಯ್ತಾ? ಇಂಥ ಎಲ್ಲ ಅಹಂಕಾರಗಳಿಗೆ ಕಾರಣ ಈ ವೈಭವಗಳು ಅಂತ ಪಶ್ಚಾತ್ತಾಪ ಪಡ್ತಾನೆ. ದೇವಲೋಕದ ಒಂದು ಗೋವುಗಳಿಗೆ ಅಪಚಾರ ಮಾಡಿದ ಪಾಪ ಪರಿಹಾರಕ್ಕೆ ಆ ಗೋವಿನ ಹಾಲನ್ನು ತೆಗೆದುಕೊಂಡು ಬರ್ತಾನೆ, ಸುರಭಿಯ ಹಾಲನ್ನು ತರ್ತಾನೆ. ಆಮೇಲೆ ನೀರಿನಿಂದ ಸುರಿಸಿ ಅಪಚಾರ ಮಾಡಿದ್ದಕ್ಕೆ ಆಕಾಶಗಂಗೆಯನ್ನು ತೆಗೆದುಕೊಂಡು ಬರ್ತಾನೆ. ಏನು ಅಪಚಾರ ಮಾಡಿದ್ದಾನೋ ಆ ಪದಾರ್ಥಗಳನ್ನು ತಂದು ಆ ಲಜ್ಜೆಯಿಂದ ತಲೆ ತಗ್ಗಿಸಿ ನಿಂತಿದ್ದಾನಂತೆ. ಗೋವರ್ಧನ ಬೆಟ್ಟ ಹಿಡ್ಕೊಂಡೇ ನಿಂತಿದ್ದಾನೆ ಕೃಷ್ಣ. ತಲೆ ತಗ್ಗಿಸಿಕೊಂಡು ಬಾಗಿಲ ಹತ್ತಿರ ಬಂದಿದ್ದಾನೆ. ಕೃಷ್ಣ ಸರ್ವಜ್ಞ. ಪದ್ಯವನ್ನು ನಿಲ್ಲಿಸಿ ಗೋಪಾಲಕರಿಗೆ ಹೇಳ್ತಾನೆ, 7 ಹಗಲು 7 ರಾತ್ರಿ ಉಪದ್ರವ ಕೊಟ್ಟಿದ್ದಾನೆ ಇಂದ್ರ. ಈಗ ಹೋಗಿ ಹೊರಗಡೆ ಹೋಗಿ ನೋಡಿ. ಲಜ್ಜೆಯಿಂದ ಬಂದು ಮುಖ ಎಲ್ಲ ಕಪ್ಪಿಟ್ಟು ಹೋಗಿದೆ. ತುಂಬ ವಿನೀತನಾಗಿ ಬಂದು ನಿಂತಿದ್ದಾನೆ. ಆವಾಗ ನಂದರಾಜ ಹೇಳ್ತಾನೆ, ಎಷ್ಟು ನನಗೆ 50-60 ವರ್ಷದಿಂದ ಯಾಗ ಮಾಡ್ತಾ ಇದ್ದೇನೆ, ಯಾವತ್ತೂ ಇಂದ್ರನನ್ನು ನೋಡಲಿಲ್ಲ, ಇವತ್ತು ಇಂದ್ರನ ದರ್ಶನ ಆಗಿದೆ. ಇಂದ್ರ ಬಂದಿದ್ದಾನೆ. 100 ಕೊಡಗಳು, ಬಂಗಾರದ ಕೊಡದಿಂದ ಆ ನೀರು, ಆ ಹಾಲು ತುಂಬಿಕೊಂಡು ಕೃಷ್ಣನನ್ನ ಪಟ್ಟದಲ್ಲಿ ಕೂಡಿಸಿ, ನಾನು ಮಹಾ ಅಪರಾಧ ಮಾಡಿದೆ, ನನ್ನನ್ನು ಮನ್ನಿಸು ಅಂತ ಗೋವಿಂದ ಪಟ್ಟಾಭಿಷೇಕ ಅಂತ ಅವತ್ತು ಸಭೆಯ ನಡುವೆ ಇಂದ್ರ ಹೇಳ್ತಾನೆ, ನಾನು ಮಹಾಪಾಪಿ, ತುಂಬ ಅಪರಾಧ ಮಾಡಿದೆ ದೇವರ ವಿಷಯದಲ್ಲಿ. ಈ ಭೂಲೋಕದಲ್ಲಿ ಕೃಷ್ಣನ ಅನುಗ್ರಹವನ್ನು ಯಾರು ಸಂಪಾದನೆ ಮಾಡಲ್ಲ ಅವ್ರ ಜೀವನದಲ್ಲಿ ಸಾರ್ಥಕತೆಯೇ ಇಲ್ಲ. ಆದ್ರಿಂದ ಕೃಷ್ಣ, ನನಗಾಗಿ ನಾನು ಪಶ್ಚಾತ್ತಾಪ ಪಟ್ಟ ಕುರುಹಿಗಾಗಿ ನೀನೊಂದು ಕೆಲಸ ಮಾಡಬೇಕು. ಇನ್ನು ಮುಂದೆ ಯಾರು ನಿನ್ನನ್ನು ಗೋವಿಂದ ಅಂತ ಕರೀತಾರೋ ಅವರಿಗೆ ವಿಶೇಷವಾದ ಸುಖವನ್ನು ನೀನು ದಾನ ಮಾಡಬೇಕು ಅಂತ. ಅದು ಗೋವಿಂದ ಪಟ್ಟಾಭಿಷೇಕ ಅಂತ. ಗೋವಿಂದ ಅಂತ ದೇವರನ್ನ ಸ್ತೋತ್ರ ಮಾಡಿ ಇಂದ್ರ ಅಭಿಷೇಕ ಮಾಡಿದ ನಾಮ ಅದು. ಅಲ್ಲಿಯ ತನಕ ಅವನನ್ನು ಗೋವಿಂದ ಅಂತ ಕರೀತಾ ಇರಲಿಲ್ಲ. ಇಂದ್ರ ಆದೇಶ ಮಾಡ್ತಾನೆ, ಯಾರು ಗೋವಿಂದ ಅಂತ ನಾಮಸ್ಮರಣೆ ಮಾಡ್ತಾರೋ ಅವರಿಗೆ ಸ್ವರ್ಗದಲ್ಲಿ ವಿಶೇಷ ಸ್ಥಾನವನ್ನು ನಾನು ದೊರಕಿಸಿಕೊಡ್ತೇನೆ, ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಆದ್ರಿಂದ ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಅಂತ ಗೋವಿಂದ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ. ಆ ಗೋವಿಂದ ಅನ್ನುವ ಸ್ಮರಣೆಯಿಂದ ಸಮಸ್ತ ಪಾಪಗಳು ಕೂಡ ಪರಿಹಾರವಾಗುತ್ತೆ ಅಂತ. ಇದು ಅತ್ಯಂತ ಶ್ರೇಷ್ಠವಾದ ಘಟ್ಟ. ಮುಂದೆ ಕೃಷ್ಣ ಅಕ್ರೂರನ ಮೂಲಕ ಆಹ್ವಾನವನ್ನು ಪಡೆದು ಮಥುರೆಗೆ ಹೋಗ್ತಾನೆ. ಅಲ್ಲಿ ಕಂಸ, ಚಾಣೂರ, ಮುಷ್ಟಿಕ, ಕುವಲಯಾಪೀಡ ಅನ್ನುವ ಆನೆಗಳನ್ನೆಲ್ಲ ಇಟ್ಟಿದ್ದಾನೆ. ಅದ್ರ ಜೊತೆಗೆ ಕುಬ್ಜೆಯೂ ಒಬ್ಬಳಿದ್ದಾಳೆ. ಅಕ್ರೂರನಿಗೆ ವಿಶ್ವರೂಪ ದರ್ಶನ ಮಾಡಿಸ್ತಾನೆ. ಅಲ್ಲಿಂದ ಕುಬ್ಜೆಗೆ ಹೋಗ್ತಾನೆ, ಅವಳ ಡೊಂಕನ್ನು ತಿದ್ದುತ್ತಾನೆ. ಅವಳನ್ನು ಎಲ್ಲರೂ ತಮಾಷೆ ಮಾಡ್ತಾ ಇರ್ತಾರೆ. ಅವಳು ರಾಮಾವತಾರದ ಸೇವಕಿ, ಅವಳು ಕೂಡ. ಅವಳು ಹಿಂದಿನ ಜನ್ಮದಲ್ಲಿ ಪಿಂಗಳ ಅನ್ನುವ ವೇಶ್ಯೆಯಾಗಿ ತುಂಬ ಅಪರಾಧ ಮಾಡಿದವಳು. ಅವಳಿಗೆ ಆದ್ರಿಂದ ಕುಬ್ಜತೆ ಬಂದಿರುತ್ತೆ, ಮನಸ್ಸು ನಿರ್ಮಲವಾಗಿರುತ್ತೆ. ಯಾಕೆಂದರೆ ವೇಶ್ಯೆ ಆದಾಗಲೇ ಅವಳು ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಅಯ್ಯೋ, ನಾನು ದೇವರನ್ನೇ ಹೃದಯದಲ್ಲಿ ಇಟ್ಟುಕೊಂಡು ಯಾವ್ಯಾವುದೋ ವಿಟಪುರುಷರನ್ನ ಬಯಸಿದೆ, ನಾನು ಎಂಥ ದಡ್ಡಳು ಅಂತ ಪಶ್ಚಾತ್ತಾಪ ಪಟ್ಟ ಒಬ್ಬ ವೇಶ್ಯೆಯನ್ನು ಭಗವಂತ ಅನುಗ್ರಹ ಮಾಡಿದ್ದಾನೆ. ಆದ್ರಿಂದ ತುಂಬ ನಾವು ಇಂಥ ಜಾತಿ ಎನ್ನುವ ವಾದದಿಂದ ದೇವರ ಅನುಗ್ರಹ ಮಾಡೋದಿಲ್ಲ. ನಮ್ಮ ಮನಸ್ಸು ಎಷ್ಟು ನಿರ್ಮಲವಾಗಿರುತ್ತೆ ಅದಕ್ಕೆ ತಕ್ಕಂತೆ ಭಗವಂತ ಅನುಗ್ರಹ ಮಾಡ್ತಾನೆ. ಕುಬ್ಜೆಯ ಗಂಧವನ್ನು ಲೇಪನ ಮಾಡಿಕೊಂಡ. ಒಬ್ಬ ಸುಧಾಮ ಅಂತ ಅವನು ಒಳ್ಳೆಯ ಮಾಲೆಗಳನ್ನು ಕೊಟ್ಟು ದೇವರಿಗೆ ಅಲಂಕಾರ ಮಾಡಿದ. ಸಂತೋಷದಿಂದ ಅವನು ಕೊಟ್ಟ ಮಾಲೆಯನ್ನು ಸ್ವೀಕಾರ ಮಾಡಿದ. ಪರಿಮಳವನ್ನೆಲ್ಲ ಮೈಗೆ ಹಾಕ್ಕೊಂಡ. ಅವನು ಕೊಟ್ಟ ವೇಷಭೂಷಣಗಳು ಯಾವುದೋ ಅವ್ಯವಸ್ಥೆ ಆಗದೇ ಇರುವ ಹಾಗೆ ಚಾಣೂರ ಮುಷ್ಟಿಕರ ಜೊತೆಗೆ ಯುದ್ಧ ಮಾಡಿದರು. ಅಂದರೆ ಆ ಆಭರಣಗಳ ವ್ಯತ್ಯಾಸ ಆಗಬಾರದು. ಅಷ್ಟು ಅನಾಯಾಸವಾಗಿ ಆ ಚಾಣೂರ ಮುಷ್ಟಿಕರನ್ನ ಕೃಷ್ಣ ಬಲರಾಮರು ಸಂಹಾರ ಮಾಡಿದರು.
ಕೊನೆಗೆ ಕಂಸ ತಾನು ಖಡ್ಗ ಚರ್ಮ ಪಾಣಿಯಾಗಿ ನಾನೇ ಯುದ್ಧಕ್ಕೆ ಬರ್ತೀನಿ ಅಂತ ಕೃಷ್ಣನ ಮೇಲೆ ಎಗರಿದಾಗ ಕೃಷ್ಣ ಪರಮಾತ್ಮ ಕಂಸನನ್ನು ಹಿಡಿದು ನೆಲಕ್ಕೆ ಕೆಡವಿ ಅವನ ಎದೆ ಮೇಲೆ ಕಾಲನ್ನಿಟ್ಟು ಅವನ ತಲೆಗೆ ತನ್ನ ಆ ಹಸ್ತತಲದಿಂದ ಹೊಡೆದ. ಕಂಸೋಂತರ್ಋತ ಗರ್ವ ಪರ್ವತವರಹ ಪೋತಸ್ಯ ಘಾತಾಹತಃ. ಪರಮಾತ್ಮನ ಪೋತ ಘಾತ ಹತ ಅಂತ ಹೇಳಿದ್ದಾರೆ ವಾದಿರಾಜರು. ಪೋತ ಅಂದರೆ ಮಗು, ಅದರ ಘಾತ ಅಂದರೆ ಏಟು, ಹತ ಅಂದರೆ ಸತ್ತ. ಮಗುವಿನ ಒಂದು ಕಪಾಳ ಮೋಕ್ಷದಿಂದ ಸತ್ತೋದ ಅವನು. ಕೃಷ್ಣನಿಗೆ 8 ವರ್ಷದ ಬಾಲಕ ಕೃಷ್ಣ. ಅಂತಹ ಗರ್ವದಿಂದ ಬೆಳೆದ ಆ ಕಂಸನ ಸಂಹಾರವನ್ನು ಕೃಷ್ಣ ಮಾಡಿ ಜಗತ್ತಿನ ಅನಿಷ್ಟವನ್ನೇ ಪರಿಹಾರ ಮಾಡಿದ. ಅಧರ್ಮಗಾಮಿಯಾದ ಕಂಸನನ್ನು ಸಂಹಾರ ಮಾಡಿ ಉಗ್ರಸೇನನನ್ನು ಪಟ್ಟದಲ್ಲಿ ಕುಳ್ಳಿರಿಸಿ ತಾನು ಜಗತ್ತಿನ ಎಲ್ಲ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಿದ. ಇದು ಕೃಷ್ಣನ ಅವತಾರದಲ್ಲಿ ಒಂದು ಪ್ರಧಾನವಾದ ಉದ್ದೇಶ. ಅನಿಷ್ಟ ನಿವೃತ್ತಿಯನ್ನು ಮಾಡಿದ್ದಾನೆ. ಕಂಸನ ಸಂಹಾರ ಅಂದರೆ ಅಧರ್ಮದ ನಾಶ ಆಯಿತು. ಕಂಸನಿಗೆ 2 ಪತ್ನಿಯರು. ಅವರಿಗೆ ಹರಿವಂಶದಲ್ಲಿ ಒಂದು ಪಾಠ ಇದೆ. ಆಸ್ತಿ ಪಾಸ್ತಿ ಅಂತಲೇ ಹೆಸರಿದೆ ಅವರದ್ದು. ಅಸ್ಥಿಪ್ರಾಸ್ತಿ ಅಂತ ಒಂದು ಪಾಠ, ಆಸ್ತಿ ಪಾಸ್ತಿ ಅಂತಲೇ ಒಂದು ಪಾಠ ಇದೆ. ತುಂಬ ಚೆನ್ನಾಗಿದೆ. ಅಂದರೆ ಕಂಸನ ಪತ್ನಿಯರು ಜರಾಸಂಧನ ಮಕ್ಕಳು ಅವರು ಅಂತ. ಅದಕ್ಕೆ ಜಾಸ್ತಿ ಮಾತಾಡಬಾರದು ಆಸ್ತಿ ಪಾಸ್ತಿ ಅಂತ. ಅವರು ಹೋಗಿ ಜರಾಸಂಧನ ಬಳಿ ತಮ್ಮ ದುಃಖಗಳನ್ನು ಹೇಳಿಕೊಳ್ತಾರೆ. ಜರಾಸಂಧ ಇದು ಒಳ್ಳೆಯ ಪ್ರಸಂಗ ಅಂತ ಅವನೊಂದು ಕ್ರಮವನ್ನು ಸಂಯೋಜನೆ ಮಾಡಿಕೊಳ್ತಾನೆ. ಈಗಾಗಲೇ ಭೀಷ್ಮಕ ರಾಜನ ಮಗಳು ರುಕ್ಮಿಣಿ, ಅವಳನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಇದು ತುಂಬ ಯೋಗ್ಯವಾದ ಕಾಲ ಕೃಷ್ಣನಿಗೆ ಅನ್ಯಾಯ ಮಾಡಲಿಕ್ಕೆ. ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿದರೆ ಕೃಷ್ಣ ಹೊಟ್ಟೆ ಉರ್ಕೊಳ್ತಾನೆ. ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಅಂತ ರುದ್ರದೇವರು ಪರಮ ಭಕ್ತ ಅವನು ಜರಾಸಂಧ. ದೇವರಿಗೆ ಅನ್ಯಾಯ ಮಾಡಬೇಕು ಅಂತ ಕಾಯ್ತಾ ಇದ್ದಾನೆ. ಆದರೆ ರುದ್ರದೇವರೇ ರಾಮಮಂತ್ರ ಜಪ ಮಾಡ್ತಾರೆ ಎನ್ನುವ ಎಚ್ಚರ ಈ ದೈತ್ಯರಿಗಿರೋದಿಲ್ಲ. ಇದು ಅವರ ಅಜ್ಞಾನ ಅವಿವೇಕಗಳು. ಈ ರೀತಿಯಾಗಿ ಸಂಕಲ್ಪ ಮಾಡಿದಾಗ ರುಕ್ಮಿಣಿ ಪತ್ರ ಬರೀತಾಳೆ. ನನ್ನನ್ನು ನೀನು ಸ್ವೀಕಾರ ಮಾಡಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಬರೀತಾಳೆ. ಅಂದರೆ ದೇವರಿಗೆ ಸಮರ್ಪಣೆ ಆಗಬೇಕು. ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದರೆ ಏನು? ದೇವರಿಗೆ ಯಾರು ಸಂಪತ್ತನ್ನು ಸಮರ್ಪಣೆ ಮಾಡಲ್ಲ ಅವರ ಮನೆಯಲ್ಲಿ ನಾನು ವಾಸ ಮಾಡಲ್ಲ ಅಂತ ಅರ್ಥ. ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂದರೆ ಆ ಸ್ಥಳದಲ್ಲಿ ನಾನು ಇರೋದಿಲ್ಲ, ಜನ್ಮಾಂತರದಲ್ಲಿ ಮತ್ತೆ ನಿನ್ನ ಪತ್ನಿಯಾಗಿ ಬರ್ತೇನೆ ಅಂತ ಪತ್ರ ಬರೀತಾಳೆ. ಇತಿ ಪತ್ರಗತಾಲಾಪಂ ಸಂದೃಶ್ಯ ಕಮಲೇಕ್ಷಣ ತಂ ದೇಶಂ ದಯೆಯಾಗಚ್ಚನ್ ಮಂದಸ್ಮಿತ ಮುಖೋದ್ಯುತ. ಆ ಪತ್ರದ ಅಭಿಪ್ರಾಯವನ್ನೆಲ್ಲ ತಿಳಿದು ಭಗವಂತ ರಥದಲ್ಲಿ ಕೂಡಿಸಿಕೊಂಡು ಬ್ರಾಹ್ಮಣನ ಜೊತೆಗೆ ವೇಗವಾಗಿ ಹೊರಡ್ತಾನೆ. ಬ್ರಾಹ್ಮಣ ದಾರಿಯಲ್ಲಿ ಯೋಚನೆ ಮಾಡ್ತಾನೆ. ಆ ಬ್ರಾಹ್ಮಣನ ಕೈಯನ್ನು ಗಟ್ಟಿಯಾಗಿ ಅವಾಗವಾಗ ಹಿಡ್ಕೊಳ್ತಿದ್ದಂತೆ ಕೃಷ್ಣ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ಪತ್ರ ಬರೆದ ಕೈಯನ್ನು ಇನ್ನೂ ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕಿಲ್ಲ, ಪತ್ರ ತನ್ನ ಕೈಯನ್ನೇ ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದಾನೆ ದೇವರು, ನಮ್ಮ ಕೆಲಸ ಆಗೋಯ್ತು ಅಂತ ಬ್ರಾಹ್ಮಣ ಸಂತೋಷಪಟ್ಟ. ಅದೇ ಬ್ರಾಹ್ಮಣನೇ ವಾದಿರಾಜರು ಅನ್ನುವ ಒಂದು ಸಂಪ್ರದಾಯದ ಮಾತುಗಳಿದ್ದಾವೆ. ಕೃಷ್ಣ ಬಂದ ಆ ಭೀಷ್ಮಕ ನಗರದಲ್ಲಿ ದುಷ್ಟರೇ ತುಂಬಿಕೊಂಡಿದ್ದಾರೆ ಅಂತ ಹೊರಗೆ ಕೂತಂತೆ. ದುಷ್ಟರಿರುವ ಪ್ರದೇಶಕ್ಕೆ ಹೋಗಬೇಡಿ, ಮೈಲಿಗೆ ಆಗಿ ಹೋಗ್ತೀರಿ ನೀವು ಅಂತ. ದುಷ್ಟರ ಸಹವಾಸ ಮಾಡಬೇಡಿ, ಕೃಷ್ಣ ಹೇಳಿದ ನೀತಿ ಪಾಠ. ಅವನೇನು ಮೈಲಿಗೆ ಆಗಲ್ಲ, ದೇವರಿಗೇನು ಮಡಿ ಮೈಲಿಗೆ. ನೀವು ಹೋಗಬೇಡಿ ಅಂತ ಪಾಠ ಮಾಡಲಿಕ್ಕೆ ಕುಂಡಲಿನಿ ನಗರದ ಹೊರಗಡೆಯೇ ಕೂತ್ಕೊಂಡ. ಆ ಸಂದರ್ಭದಲ್ಲಿ ಜನಗಳೆಲ್ಲ ಹೊರಗೆ ಬಂದ್ರಂತೆ. ಎಲ್ಲಿ ಕೃಷ್ಣ ಪರಮಾತ್ಮ ಕೂತಿದ್ದ ಅದು ಕುಶಸ್ಥಳ ಅಂತ ದೊಡ್ಡ ನಗರ ಆಗಿ ಹೋಯ್ತು, ಸಿಟಿ ಆಗೋಯ್ತಂತೆ ಅದು. ಕೃಷ್ಣ ಕೂತ ಜಾಗಕ್ಕೆ ಅಷ್ಟು ಮಹತ್ವ. ಅವರೆಲ್ಲ ಬಂದರು. ಕೃಷ್ಣನ ಬಗ್ಗೆ ಕೇಳಿಸಿಕೊಂಡಿರೋದು ನೋಡಿರಲಿಲ್ಲ. ನೋಡ್ತಾರೆ, ನಾಯಂ ಸ್ಮರಶ್ಯಾಮಲ ಕೋಮಲಾಂಗ ನಾಯಂ ಶಶೀವೀತ ಕಳಂಕ ಶಂಕ ನಾಯಂ ರವಿರ್ಲೋಕ ದೃಗಾರ್ತಿಹಾರಿ ಸೋಯಂ ಪುರಾಣ ಪುರುಷೋದ್ವಿತೀಯ. ಇವನು ಸೂರ್ಯನೂ ಅಲ್ಲ, ಚಂದ್ರನೂ ಅಲ್ಲ, ಮನ್ಮಥನೂ ಅಲ್ಲ. ಇವನು ಪುರಾಣ ಪುರುಷನಾದ ಅದ್ವಿತೀಯನಾದ ಪರಮಾತ್ಮನೇ ಆಗಿದ್ದಾನೆ, ನಾರಾಯಣನೇ ಆಗಿದ್ದಾನೆ. ಶ್ರೀರೇವಸಾ ಭೀಷ್ಮ ಸುತಾ ಮನೋಜ್ಞ ಶ್ರೀವಲ್ಲಭೋಯಂ ಸುಭಗಾಗ್ರಗಣ್ಯ ಏತೌ ಸಮೇತೋ ಭವತಾಮಿತಿ ಮೇ ಧಾತಾರಮಾತ್ಮೇಷ್ಟದಮರ್ಥಯಂತೆ. ಸಾಕ್ಷಾತ್ ಜಗನ್ಮಾತೆಯಾದ ಲಕ್ಷ್ಮೀದೇವಿಯೇ ರುಕ್ಮಿಣಿಯಾಗಿದ್ದಾಳೆ. ಸಾಕ್ಷಾತ್ ಜಗದೊಡೆಯನಾದ ನಾರಾಯಣನೇ ಕೃಷ್ಣನಾಗಿದ್ದಾನೆ. ಇವರಿಬ್ಬರು ಏನಾದರೂ ಒಟ್ಟು ಸೇರಿದರೆ ನಾವು ಮಾಡಿದ ಇಲ್ಲಿಯೇ ತನಕ ವ್ರತಾನುಷ್ಠಾನ ಮಾಡಿದ್ದೆಲ್ಲ ಸಾರ್ಥಕವಾಯಿತು ಅಂತ ಭಾವಿಸ್ತೇವೆ ಅಂತ ಅತ್ಯಂತ ಸಂತೋಷದಿಂದ ಕೃಷ್ಣನಿಗೆ ರುಕ್ಮಿಣಿಯ ಸಮರ್ಪಣೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದೇ ಪ್ರಸಂಗದಲ್ಲಿ ಪಾರ್ವತಿಯ ದೇವಾಲಯಕ್ಕೆ ಪಾರ್ವತಿಯನ್ನು ಪೂಜೆ ಮಾಡಬೇಕು ಅಂತ, ಅಂದರೆ ತನ್ನ ಅಪ್ಪನ ಮನೆಯ ದೇವತೆ ರುದ್ರದೇವರು, ತನ್ನ ಹೃದಯದ ದೇವತೆ ಸರ್ವೋತ್ತಮನಾದ ಭಗವಂತ. ಅಪ್ಪನ ಮನೆಯ ಪೂಜೆಯನ್ನು ಮಾಡಲಿಕ್ಕೆ ಹೋಗಿದ್ದಕ್ಕೆ ಪಾರ್ವತಿ ಹೇಳ್ತಾಳೆ, ಯಾವತ್ತೂ ಅಪ್ಪನ ಮನೆಯ ಪೂಜೆ ಅಂತ ಮಾಡಬಾರ್ದು, ಹೃದಯದ ಮನೆಯ ದೇವರನ್ನೇ ಪೂಜೆ ಮಾಡಬೇಕು ಅಂತ. ಪಾರ್ವತಿ ಏನು ಮಾಡಿದ್ಲು ಅಂದರೆ ಗಂಡನ ಜೊತೆಗೆ ಸೇರಿಸಿದ್ಲು, ಅಂದರೆ ಕೃಷ್ಣನ ಜೊತೆಗೆ ಸೇರಿಸಿದ್ಲೇ ವಿನಃ ಆ ಶಿಶುಪಾಲನ ಜೊತೆಗೆ ಪಾರ್ವತಿ ಸೇರಿಸಲಿಲ್ಲ. ಹಾಗಾಗಿ ಮನೆಗಳಲ್ಲಿ ಮದುವೆಗಿಂತ ಮೊದಲು ಶಿವಪಾರ್ವತಿಯರ ಆರಾಧನೆ ಮಾಡಿದರೆ ನಿಜವಾದ ಗಂಡ ಯಾರು ಅದನ್ನು ಸೇರಿಸಿಕೊಡ್ತಾಳೆ ಪಾರ್ವತಿ. ಒಳ್ಳೆ ಹರಿಭಕ್ತಳಿದ್ದಾಳೆ ಅವಳು. ಯಾರು ಯೋಗ್ಯರೋ,
ಇವತ್ತೆಲ್ಲ ಬಹಳ ಪ್ರಸಿದ್ಧ ಸ್ವಯಂವರ ಪಾರ್ವತಿ ಜಪ ಅಂತ. ಮದುವೆ ಆಗಲಿಲ್ಲ ಅಂದರೆ ಅದನ್ನು ಜಪ ಮಾಡಿಬಿಟ್ರೆ ಪಾರ್ವತಿ ಸಂಯೋಜನೆ ಮಾಡಿಕೊಡ್ತಾಳೆ. ಅಲ್ಲ, ಅವಳಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಪೃಥ್ವಿಗೆ ಅಭಿಮಾನಿ ಪಾರ್ವತಿ, ಈ ಭೂಮಿಯನ್ನು ಪ್ಲೇಟ್ ಥರ ನೋಡ್ತಿರ್ತಾಳು ಅವಳು. ನೀವು ಪೂಜೆ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಈ ಮನುಷ್ಯನಿಗೆ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಚಕ್ಕಂತ ಸಂಯೋಜನೆ ಮಾಡಿ ಕೊಡ್ತಾಳೆ. ಹಾಗಾಗಿ ಪಾರ್ವತಿ ಪೂಜೆ ಮಾಡಿದರೆ ಬೇಗ ಮದುವೆ ಆಗುತ್ತೆ ಅಂತ, ಮದುವೆ ಆಗಬೇಕಾದವರಿಗೆಲ್ಲ ಸ್ವಯಂವರೇ ಪಾರ್ವತಿ ಜಪ ಅದು ಇಲ್ಲಿಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಪಾರ್ವತಿ ಜಪ ಮಾಡಿದ ಆ ಒಂದು ವ್ಯವಸ್ಥೆಯಿಂದ ಪಾರ್ವತಿ ದೇವರಿಗೆ ಸಮರ್ಪಣೆ ಮಾಡುವ ವ್ಯವಸ್ಥೆ ಮಾಡಿದ್ಲು. ಅಂತಹ ತನ್ನ ಹೃದಯದ ದೇವರು ರಥದಲ್ಲಿ ಬರಬೇಕಾದ್ರೆ ತೇವನೇನವರು ಜಂತಿ, ಇವಳು ನಡೆದುಕೊಂಡು ಹೋಗ್ತಾ ಇಲ್ಲಂತೆ. ಯಾಕೆಂದ್ರೆ ಅದಕ್ಕೂ ಕಾರಣ ಹೇಳಿದ್ದಾರೆ. ರಾಮಾವತಾರದಲ್ಲಿ ರಾಮ ನಡೆದು ಬಂದಿದ್ದ, ಸೀತೆ ರಥದಲ್ಲಿ ಕುಳಿತು ಸ್ವಯಂವರ ಮಂಟಪಕ್ಕೆ ಬಂದಿದ್ಲಂತೆ. ಇದು ಯಾಕೋ ಸರಿ ಆಗಲಿಲ್ಲ ಅಂದ್ಲು. ಅದು ಕೃಷ್ಣಾವತಾರದಲ್ಲಿ ಸರಿ ಮಾಡ್ಕೊಳ್ಳೋಣ ಅಂತ ದೇವರು ಹೇಳಿದ್ದ. ಅದು ಕೃಷ್ಣ ರಥದಲ್ಲಿ ಬಂದ, ಇವಳು ನಡ್ಕೊಂಡು ಬಂದ್ಲು ಅಂತ ಎಷ್ಟೆಲ್ಲ ಸಂಯೋಜನೆಗಳನ್ನು ಮಾಡಿದ್ದಾರೆ. ಅಂತಹ ಪರಮಾತ್ಮನನ್ನು ಸ್ವೀಕಾರ ಮಾಡಿಕೊಂಡು ಆ ರುಕ್ಮಿಣಿಯನ್ನು ಸ್ವೀಕಾರ ಮಾಡಿ ಪರಮಾತ್ಮ ರಥದಲ್ಲಿ ಆ ರುಕ್ಮಿಣಿ ಬರಬೇಕಾದ್ರೆ ಎಲ್ಲ ದುಷ್ಟರ ನಡುವೆ ವೇಗವಾಗಿ ಬಂತು. ಬಾಣಕ್ಕಿಂತ 1000 ಪಟ್ಟು ವೇಗದಲ್ಲಿ ರಥ ಓಡಿಸಿದ್ದಾನೆ. ಕಣ್ಣಿನ ರೆಪ್ಪೆ ಮುಚ್ಚಿ ತೆಗೆಯೋದ್ರೊಳಗಡೆ ರುಕ್ಮಿಣಿ ಇರಲಿಲ್ಲ. ಗಿಡುಗಗಳು ಬಂದು ಆಹಾರವನ್ನು ಠಕ್ಕ ಹಿಡ್ಕೊಂಡು ಹೋಗುತ್ತೆ, ಮೀನುಗಳನ್ನು ಹಾಗೆ ಅಪಹಾರ ಮಾಡಿ ತೆಗೆದುಕೊಂಡು ಹೋದ. ಎಲ್ಲ ನೋಡ್ತಾ ಇದ್ರು. ಹಿಂದಿನಿಂದ ಯುದ್ಧಕ್ಕೆ ಬಂದರು, ಅವರನ್ನೆಲ್ಲ ಹೊಡೆದು ಮಲಗಿಸಿದ ಕೃಷ್ಣ. ಅವರನ್ನೆಲ್ಲ ಸಂಹಾರ ಮಾಡಿದ, ಕೆಲವರನ್ನೆಲ್ಲ ಸೋಲಿಸಿದ. ಕೊನೆಗೆ ಇವನು ಬರ್ತಾನೆ, ರುಕ್ಮಿಣಿಯ ಅಣ್ಣ. ಅವನು ಎದುರಿಗೆ ಬಂದಾಗ ಬಾಣ ತೆಗೆದು ಸಂಹಾರ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ರುಕ್ಮಿಣಿ ಹೇಳ್ತಾಳೆ, ಅಣ್ಣನನ್ನು ಕೊಂದು ಮದುವೆ ಆದೇನೋ ಅಪವಾದ ಬೇಡ ಅಂತ. ಅವಾಗ ಒಂದು ಕಂಬಕ್ಕೆ ಕಟ್ಟಿ ಅವನ ತಲೆ ಬೋಳಿಸ್ತಾನೆ ಕೃಷ್ಣ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಮನೆಯಿಂದ ಹೊರಟೋದ್ರು, ಆದ್ರಿಂದ ತಲೆ ಬೋಳಿಸಿ ಹೋಯಿತು ಒಂದು ಅಂತ. ಆ ಲಕ್ಷ್ಮಿಯೇ ಹೋದ ಮೇಲೆ ಅವನಿಗೆಲ್ಲಿ ಇನ್ನ ಸೌಖ್ಯ ಇದೆ. ಹೀಗೆ ಪರಮಾತ್ಮ ಅತ್ಯಂತ ವೈಭವದಿಂದ ರುಕ್ಮಿಣಿಯನ್ನ ತನ್ನ ಸಾಮರ್ಥ್ಯದಿಂದಲೇ ಕರೆದುಕೊಂಡು ಹೋಗಿ ಆ ದ್ವಾರಾವತಿ ಪಟ್ಟಣದಲ್ಲಿರುವ ಜನತೆಯನ್ನೆಲ್ಲ ಕರೆದು ಹೇಳ್ತಾನೆ, ಮೂಲ ಮಾಧವ ಕ್ಷೇತ್ರ ಅಂದರೆ ರುಕ್ಮಿಣಿಯ ತಂದೆ ನಿಜವಾಗಿ ಯಾರು ಸಮುದ್ರ ರಾಜ, ಲಕ್ಷ್ಮೀದೇವಿಯ ತಂದೆ ಸಮುದ್ರ ರಾಜ, ಮೂಲ ಮಾಧವ ಕ್ಷೇತ್ರ, ಅಲ್ಲಿಗೆ ಹೋಗಿ ಕಲ್ಯಾಣ ಮಾಡಿಕೊಳ್ಳೋಣ ಅಂತ ಆ ಎಲ್ಲ ದ್ವಾರಾವತಿ ಪಟ್ಟಣದವರನ್ನ ಕರೆದ್ರೆ ವೈಭವದಿಂದ ಆನೆಗಳೆಲ್ಲ ತಾವೇ ತಮ್ಮ ಸೊಂಡಿಲಿನಿಂದ ತೋರಣಗಳನ್ನು ಕಟ್ಟಿದ್ವಂತೆ. ಕುದುರೆಗಳೆಲ್ಲ ತಮ್ಮ ಬಾಲದಿಂದ ಚಾಮರ ಬೀಸಿದ್ದಾವಂತೆ. ಶುಕಪಿಕಗಳೆಲ್ಲ ಸಂಗೀತಕ್ಕೆ ಶ್ರುತಿಗಳನ್ನು ಸಂಯೋಜನೆ ಮಾಡಿದ್ದಾವಂತೆ. ಮರಗಿಡಗಳೆಲ್ಲ ಅಲಂಕಾರದ ತಳಿರು ತೋರಣಗಳಿಂದ ಅಲಂಕಾರ ಮಾಡಿದ್ದಾವೆ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಸಾಗುವ ಹೆಣ್ಮಕ್ಕಳು ಹೇಳಿದ್ರಂತೆ, ಎಲ್ಲರೂ ಕೃಷ್ಣನ ಕಲ್ಯಾಣ ಅಂತ ವೈಭವದಿಂದ ಹೋಗ್ತಾ ಇದ್ದೇವೆ, ನಮ್ಮ ಹೆಜ್ಜೆಯ ಆಘಾತದಿಂದ ರಥಗಳೆಲ್ಲ ಓಡಿ ಹೋಗಿದ್ರಿಂದ ಈ ಭೂಮಿಯ ಧೂಳು ಮಾತ್ರ ಮೇಲೆ ಹೋಗ್ತಾ ಇದೆ, ಅದು ಜಡ. ಅದಕ್ಕೆ ಕಲ್ಯಾಣಕ್ಕೆ ಹೋಗುವ ಬುದ್ಧಿ ಇಲ್ಲ. ನಾವು ಮಾತ್ರ ಕಲ್ಯಾಣ ಅಂದರೆ ಚೇತನ ವರ್ಗ ಎಲ್ಲ ಕಲ್ಯಾಣಕ್ಕೆ ಅಭಿಮುಖವಾಗಿದೆ, ಜಡಗಳು ಮಾತ್ರ ಎಲ್ಲೋ ಹೋಗ್ತಾ ಇದೆ ಅಂತ. ಅದಕ್ಕೆ ವಕ್ತಿ ತ್ರಿವಿಷ್ಟಪಗತಿಂ ಗತ ಮೇಧಸೋಪಿ ಅಂತ ವಾದಿರಾಜರು ಹೇಳ್ತಾರೆ. ಆ ಧೂಳಿನ ಕಣಗಳು ಕೈ ಚಪ್ಪಾಳೆ ತಟ್ಟಿ ಹೇಳಿದ್ವಂತೆ, ನಮ್ಗೆ ಹಂಗೆ ಹೇಳಬೇಡಿ, ಜಡ ಅಂತ ಹೇಳಬೇಡಿ. ಕೃಷ್ಣನ ರುಕ್ಮಿಣಿ ಕಲ್ಯಾಣಕ್ಕೆ ಸಾಗುವವರ ಪಾದ ತಾಗಿದ ಪುಣ್ಯದಿಂದ ನಾವು ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಂತೆ ಅವರು. ಅಷ್ಟು ಶ್ರೇಷ್ಠವಾದ ಕಥೆ ರುಕ್ಮಿಣಿ ಕಲ್ಯಾಣದ ಕಥೆ. ಕೃಷ್ಣನ ಪಕ್ಷದವರು ರುಕ್ಮಿಣಿ ಪಕ್ಷದವರು ಅಂತ ಎರಡೆರಡು ವಿಭಾಗಗಳನ್ನು ಮಾಡಿಕೊಂಡು ಕೃಷ್ಣನ ಪಕ್ಷದವರೆಲ್ಲ ರುಕ್ಮಿಣಿ ಪಕ್ಷದವರಿಗೆ ಹೇಳ್ತಾರೆ, ನಿಮ್ಮ ಮಗಳನ್ನು ಒಪ್ಪಿಸಿಕೊಡಿ ಅಂತ. ರುಕ್ಮಿಣಿ ಪಕ್ಷದವರು ಕೃಷ್ಣನ ಪಕ್ಷದವರಿಗೆ ಹೇಳ್ತಾರೆ, ಮಗಳನ್ನು ಒಪ್ಪಿಸಿಕೊಡ್ತೇವೆ, ಭಾರದ ಕೆಲಸ ಹೇಳಬಾರದು, ಹೆಂಡತಿಯನ್ನು ಯಾವಾಗಲೂ ಬಿಟ್ಟು ಹೋಗಬಾರದು, ಬಂಧು ಜನರನ್ನು ವಿಸ್ಮರಣೆ ಮಾಡಿಕೊಳ್ಳಬಾರದು, ಅಂದರೆ ದಾನ ಮಾಡ್ತೀವಿ ಅಂತ. ಅದಕ್ಕೆ ಕೃಷ್ಣನ ಪಕ್ಷದವರು ಹೇಳ್ತಾರೆ, ಭಾರದ ಕೆಲಸ ಏನು ಹೇಳಲ್ಲ, ಮನೆ ಕೆಲಸ ಮಾಡ್ತಾಳ ಇಲ್ವಾ, ಗಂಡನ ಮನೆ ಕೆಲಸ ಮಾಡಲಿ, ಮತ್ತೊಬ್ಬರ ಮನೆ ಚಾಕರಿ ಬೇಡ. ಮನೆ ಕೆಲಸ ಮಾಡ್ತಾಳೆ. ದೇವರ ಮನೆ ಅಂದರೆ 14 ಮಹಡಿಯ ಒಬ್ಬರಿಗೆ 14 ಲೋಕ ಒಮ್ಮೆ ಸಾರಿಸಿ ಕಸ ಗುಡಿಸಿ 14 ಜನ ಲೋಕದ ಮಕ್ಕಳು 33 ಕೋಟಿ ದೇವತೆಗಳು ಅವರಿಗೆಲ್ಲ ಡ್ರೆಸ್ ಮಾಡಿ ತಿಂಡಿ ಕೊಟ್ಟು ಆಮೇಲೆ ಗಂಡನಿಗೆ ಅಡಿಗೆ ಮಾಡಿದರೆ ಸಾಕು. ಅದಕ್ಕೆ ಕೃಷ್ಣನ ಪಕ್ಷದವರು ಹೇಳ್ತಾರೆ, ರುಕ್ಮಿಣಿ ಪಕ್ಷದವರು ಹೇಳ್ತಾರೆ, ಲೀಲಾ ಕಟಾಕ್ಷೇಣ ಕರಿಷ್ಯತೀಯಂ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ಜಗನ್ಮಾತೆಯವಳು ಕಡೆಗಣ್ಣಿನ ನೋಟದಿಂದ ಅದನ್ನು ಮಾಡುವ ಸಾಮರ್ಥ್ಯ ಇದೆ. ಸೃಷ್ಟಿ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದನ್ನೆಲ್ಲ ವಾದಿರಾಜರು ಬಹಳ ಚಮತ್ಕಾರವಾಗಿ ವರ್ಣನೆ ಮಾಡ್ತಾರೆ. ಯಾವಾಗಲೂ ಬಿಡಬಾರದು ಅಂತ, ಯಾವಾಗಲೂ ದೇವರು ರುಕ್ಮಿಣಿಯನ್ನು ಬಿಡೋದೇ ಇಲ್ಲ. ನೈವೇದ್ಯ ಕೂತಾಗ ತುಳಸಿ ಗೋಮಯ ಮತ್ತೆ ತುಪ್ಪವಾಗಿ ಬರ್ತಾಳೆ, ಸ್ನಾನ ಮಾಡಬೇಕಾದ್ರೆ ತೈಲವಾಗಿ ಬರ್ತಾಳೆ, ಜಲವಾಗಿ ಬರ್ತಾಳೆ. ಅಲ್ಲೆಲ್ಲ ಕಡೆ ಲಕ್ಷ್ಮೀದೇವಿಯ ಸಾನ್ನಿಧ್ಯವನ್ನೇ ಚಿಂತನೆ ಮಾಡಬೇಕು. ಮತ್ತೆ ಬಂಧುಗಳನ್ನು ಮರೆಯಬಾರದು, ಎಂದಿಗೂ ಮರೆಯೋದಿಲ್ಲ. ಯಾರು ಭಗವತ್ ಕರ್ಮವನ್ನು ಮಾಡ್ತಾ ಇರ್ತಾರೆ ಲಕ್ಷ್ಮೀ ಸನ್ನಿಧಾನ ಅವರ ಮನೆಯಲ್ಲಿ ಜಾಸ್ತಿ ಆಗ್ತಾನೆ ಇರುತ್ತೆ. ಆದ್ರಿಂದ ಯಾರು ಹರಿವಿಸ್ಮರಣೆ ಮಾಡಿಲ್ಲ ಅವರ ಮನೆಯಿಂದ ಲಕ್ಷ್ಮೀದೇವಿ ತ್ಯಜಿಸೋದಿಲ್ಲ ಅನ್ನುವ ಶಾಸನವನ್ನು ಭಗವಂತ ಮಾಡಿದ ಮೇಲೆ ರುಕ್ಮಿಣಿಯನ್ನು ಒಪ್ಪಿಸ್ತಾರೆ. ತದೇವ ಲಗ್ನಂ ಸುದಿನಂ ತದೇವ
ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಸೀತಾಪತೆ ತೇಂಗ್ರಿಯುಗಂ ಸ್ಮರಾಮಿ ಲಕ್ಷ್ಮೀಪತೆ ತೇಂಗ್ರಿಯುಗಂ ಸ್ಮರಾಮಿ. ಆ ರುಕ್ಮಿಣಿಯನ್ನು ಭಗವಂತ ಜಗತ್ತಿನ ಕ್ಷೇಮಕ್ಕೋಸ್ಕರ ಸ್ವೀಕಾರ ಮಾಡಿದ ಎಂಬಲ್ಲಿಗೆ 5ನೇ ದಿನದ ಕಥಾಭಾಗವನ್ನು ಶುಕಾಚಾರ್ಯರು ಸಮರ್ಪಣೆ ಮಾಡಿದ್ದಾರೆ. ಹರಿಪ್ರಿಯತಾ ಮಧ್ವೇಶಾರ್ಪಣಮಸ್ತು.